ಹೆಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ನಂಬರ್ 14. ಎಲ್ಲರಿಗೂ ಶುಭ ಸಂಜೆ. ಸೊ ಇನ್ನೇನು 1 ವೀಕ್ ಎಕ್ಸಾಮ್ ಐತೆ. ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಬೇಕು. 25ಗೆ ಅಟ್ಲೀಸ್ಟ್ 20 ಮಾರ್ಕ್ಸ್ ಆದರೂ ತೆಗಿಯೋಕ್ಕೆ ಟ್ರೈ ಮಾಡಿ, ಓಕೆನಾ. ಈ ಒಂದು ಹಾಟ್ ಟಾಪಿಕ್ಸ್ ಅಂತ ಏನು ಹೇಳ್ಕೊಟ್ಟಿದ್ದೀನಿ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಜಾಸ್ತಿ ಬರುತ್ತೆ, ಓಕೆನಾ. ಸೊ ಜಾಸ್ತಿ ಫೋಕಸ್ ಮಾಡಿ ಅದನ್ನೇ ಜಾಸ್ತಿ ರಿವಿಷನ್ ಮಾಡ್ತಾ ಇರಿ. ಆ್ಯಂಡ್ ನೆನ್ನೆ ಒಂದು ಕ್ವಶನ್ ಏನಾಗಿತ್ತಪ್ಪ ಅಂತಂದರೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಉಂಟಾಗಿತ್ತು ಸ್ಟೂಡೆಂಟ್ಸಲ್ಲಿ. ಸ್ವಲ್ಪ ಜನ ಮೆಸೇಜ್ ಮಾಡಿದ್ರಿ ಆ್ಯಂಡ್ ಸ್ವಲ್ಪ ಜನ ಕಮೆಂಟಲ್ಲೂ ಕೂಡ ಕೇಳಿದ್ರಿ. ಏನಪ್ಪ ಅಂತಂದರೆ 21st ಕ್ವಶನ್ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪ್ಲನೇಷನಲ್ಲಿ ಏನು ತಪ್ಪಿಲ್ಲ, ಬಟ್ ಆನ್ಸರ್ ಟಿಕ್ ಮಾಡಬೇಕಾದ್ರೆ ಬೇರೆ ಆಪ್ಷನ್ನ ಟಿಕ್ ಮಾಡಿದ್ದೀನಿ. ಅದಕ್ಕಾಗಿ ಸ್ಟೂಡೆಂಟ್ಸ್ಗೆ ಗೊಂದಲ ಆಗ್ಬಿಟ್ಟೈತೆ, ಓಕೆನಾ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಇದು ಒಂದು ಕಾನ್ಸೆಪ್ಟ್. ಕ್ವಶನ್ ನೋಡೋಣ. ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದ ಸ್ಪೀಡ್ ಆಫ್ ದ ಬಾಡಿ ಈಸ್ ಅಂತ ಕೇಳಿದ್ದಾರೆ. ಸಮವೇಗದ ವೃತ್ತೀಯ ಚಲನೆಯಲ್ಲಿ ವಸ್ತುವಿನ ವೇಗ ಹೇಗಿರುತ್ತೆ ಅಥವಾ ಏನು ಅಂತ ಕೇಳಿದ್ದಾರೆ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಬಂದಾಗ ನಾವು ಯಾವ ಥರ ಎಕ್ಸಾಂಪಲ್ ತಗೋಬೇಕು? ಕ್ಲಾಕ್ ಟು ಎಕ್ಸಾಂಪಲ್ ತಗೊಳ್ಳಿ, ಓಕೆನಾ. ಕ್ಲಾಕ್ ಟು ಎಕ್ಸಾಂಪಲ್ ತಗೊಳ್ಳಿ. ಈಗ ಕ್ಲಾಕಲ್ಲಿ ಏನು ಸ್ಪೀಡ್ ಹೇಗಿರುತ್ತೆ? ಸ್ಪೀಡ್ ಯಾವಾಗಲೂ ಇರುತ್ತೆ, ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ, ಓಕೆನಾ. ಡೈರೆಕ್ಷನ್ ಸ್ಪೀಡು ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ. ಡೈರೆಕ್ಷನ್ ಅಂದ್ರೇನು? ಒಂದು ದೊಡ್ಡ ಮುಳ್ಳು 12ರಿಂದ 5ಕ್ಕೆ ಬಂದಾಗ ಏನಾಗುತ್ತೆ? ಡೈರೆಕ್ಷನ್ ಚೇಂಜ್ ಆಗ್ತದೆ. ಪ್ರತಿ ಒಂದು ನಿಮಿಷಕ್ಕೂ ಏನಾಗ್ತಿರುತ್ತೆ? ಮುಳ್ಳುಗಳ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಿರುತ್ತೆ, ಬಟ್ ಸ್ಪೀಡ್ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ನಮಗೆ ಕ್ವಶನ್ ಅಲ್ಲಿ ಅದೇನೇ ಕೇಳಿರೋದು, ಸ್ಪೀಡ್ ಏನಾಗಿರುತ್ತೆ? ಸ್ಪೀಡು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ನೆನ್ನೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ಕೇಳಿದ್ದಾರೆ ಅಂತ ನಾನು ಆಪ್ಷನ್ ಕೊಟ್ಟಿದೆ. ಸೊ ಯಾರು ತಲೆ ಕೆಡ್ಸ್ಕೊಬೇಡಿ. ಮತ್ತು ಇದ್ರೊಳಗೆ ಏನು ತೋರಿಸುತ್ತಪ್ಪ ಅಂತಂದರೆ ನಿಮ್ಮ ಆ್ಯಕ್ಟಿವ್ನೆಸ್ಸು ಕೂಡ ತೋರಿಸುತ್ತೆ, ಓಕೆನಾ. ಈಗ ನೀವು ಸುಮ್ಮನೆ ನೋಡ್ಕೊಂಡು ಹೋಗಿದ್ದೀರಾ, ವೀಡಿಯೋ ನೋಡ್ಕೊಂಡು ಹೋಗ್ಬಿಟ್ಟು ಇದೇ ಆನ್ಸರ್ ಅಂತ ಅನ್ಸಿದ್ರೆ ನೀವು ಕರೆಕ್ಟ್ ಮಾಡ್ಕೋಬೇಕಲ್ವಾ. ಈಗ ತಪ್ಪೇನಾದ್ರು ನಮ್ಮ ಮುಂದೆ ತಪ್ಪು ಆಗ್ತೈತೆ ಅಂತಂದ್ರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ನಿಮ್ಮ ಆ್ಯಕ್ಟಿವ್ನೆಸ್ಸು ಕೂಡ ತೋರಿಸುತ್ತೆ. ಸೊ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರಿ, ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್, ವೆನ್ ಇಸ್ ದ ವರ್ಕ್ ಡನ್ ಬೈ ದ ಕಾನ್ಸ್ಟೆಂಟ್ ಫೋರ್ಸ್ ಆನ್ ಆನ್ ಆಬ್ಜೆಕ್ಟ್ ಮ್ಯಾಕ್ಸಿಮಮ್? ಒಂದು ಸ್ಥಿರ ಬಲವು ವಸ್ತುವಿನ ಮೇಲೆ ಮಾಡುವ ಕೆಲಸವು ಯಾವಾಗ ಗರಿಷ್ಠವಾಗಿರುತ್ತದೆ? ಸೊ ಏನರ ಬಗ್ಗೆ ಕೇಳ್ತಿದ್ದಾರೆ? ವರ್ಕ್ ಫೋರ್ಸ್ ಅಂದರೆ ವರ್ಕ್ ಡನ್ ಬಗ್ಗೆ ಕೇಳ್ತಿದ್ದಾರೆ. ಈಗ ವರ್ಕ್ ಡನ್ ಅಂದ್ರೆ ಏನು? ವರ್ಕ್ ಡನ್ ಅಂದರೆ ಒಂದು ಆಬ್ಜೆಕ್ಟ್ ಮೇಲೆ ನಾವು ಫೋರ್ಸ್ ಹಾಕಿ ಆ ಆಬ್ಜೆಕ್ಟ್ನ ಇಲ್ಲಿಂದ ಇಲ್ಲಿಗೆ ಮೂವ್ ಆದರೆ ಅಥವಾ ಯಾವ್ದಾದ್ರು ಒಂದು ಡೈರೆಕ್ಷನಲ್ಲಿ ಮೂವ್ ಆದರೆ ಅದು ನಾವೇನಂತ ಕರಿತೀವಿ? ವರ್ಕ್ ಡನ್ ಅಂತ ಕರಿತೀವಿ. ಈ ವರ್ಕ್ ಡನ್ ಅಲ್ಲಿ 3 ಥರ ಇರ್ತೀವಿ. ವರ್ಕಲ್ಲಿ ಒಂದು ಪಾಸಿಟಿವ್ ವರ್ಕ್ ಅಂತ ಕರಿತೀವಿ, ಒಂದು ನೆಗೆಟಿವ್ ವರ್ಕ್ ಅಂತ ಕರಿತೀವಿ, ಇನ್ನೊಂದು ಝೀರೋ ವರ್ಕ್ ಅಂತ ಕರಿತೀವಿ. ಪಾಸಿಟಿವ್ ವರ್ಕ್ ಅಂದ್ರೇನು? ನಾವು ಆಗ್ತಾ ಇರೋಂಥ ಒಂದು ಫೋರ್ಸು ಆ ಒಂದು ಸೇಮ್ ಡೈರೆಕ್ಷನಲ್ಲಿ ಇದ್ದರೆ, ಆ ಮೂಮೆಂಟು ಕೂಡ ಸೇಮ್ ಡೈರೆಕ್ಷನಲ್ಲಿ ಆದರೆ ಅದನ್ನು ನಾವೇನಂತ ಕರಿತೀವಿ? ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ನೆಗೆಟಿವ್ ವರ್ಕ್ ಅಂದ್ರೇನು? ನಾವು ಒಂದು ಡೈರೆಕ್ಷನಲ್ಲಿ ಫೋರ್ಸ್ ಆಗ್ತಿದ್ದೀವಿ, ಬಟ್ ಫ್ರಿಕ್ಷನ್ ಫೋರ್ಸ್ ನಮ್ಮನ್ನ ತಡಿತೈತೆ, ಓಕೆನಾ. ಆ ಥರ ಒಂದು ಫೋರ್ಸ್ನ, ಆ ಥರ ಒಂದು ವರ್ಕ್ನ ನಾವೇನಂತ ಕರಿತೀವಿ? ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದು? ಕಾರಲ್ಲಿ ಮೂವಿಂಗ್ ಕಾರ್ಗೆ ಬ್ರೇಕ್ ಹಾಕೋದನ್ನ ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಝೀರೋ ವರ್ಕ್ ಅಥವಾ ನ್ಯೂಟ್ರಲ್ ವರ್ಕ್ ಅಂತಂದರೆ ಅದೇನಿಲ್ಲ, 90 ಡಿಗ್ರಿ ಆ್ಯಂಗಲ್ ಅಂತ ತೋರಿಸ್ತೀವಿ. ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬ್ಯಾಗ್ನ ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ಬ್ಯಾಗ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ರೆ ಅಲ್ಲಿ ಯಾವುದೇ ಥರ ಕೆಲಸ ಆಗ್ತಾ ಇಲ್ಲ ಅಲ್ವಾ. ಸೊ ಅದನ್ನು ನಾವು ಝೀರೋ ವರ್ಕ್ ಅಂತ ಕರಿತೀವಿ. ಸೊ ಈಗ ಯಾವ ಒಂದು ಟೈಪ್ ಆಫ್ ವರ್ಕಲ್ಲಿ ನಮ್ಮ ಫೋರ್ಸು ಜಾಸ್ತಿ ಇರುತ್ತೆ ಅಂದರೆ ಆಬ್ಜೆಕ್ಟ್ ಮೂಮೆಂಟ್ ಮತ್ತು ನಮ್ಮ ಫೋರ್ಸ್, ನಮ್ಮ ಕಾನ್ಸ್ಟೆಂಟ್ ಫೋರ್ಸ್ ಇದ್ದಾಗ ಆ ವರ್ಕ್ ಡನ್ನು ಯಾವಾಗ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವಾಗಪ್ಪ ಜಾಸ್ತಿ ಇರುತ್ತೆ? ಯಾವಾಗ ಜಾಸ್ತಿ ಇರುತ್ತೆ ಅಂತಂದರೆ, ನಾವು ಆಗ್ತಾ ಇರೋಂಥ ಒಂದು ಫೋರ್ಸು ಅದು ಒಂದೇ ಸೇಮ್ ಡೈರೆಕ್ಷನಲ್ಲಿ ಇದ್ದರೆ, ನಾವು ಆಗ್ತಿರೋಂಥ ಒಂದು ಫೋರ್ಸ್ ಡೈರೆಕ್ಷನು ಮತ್ತು ಅದು ಮೂವ್ ಆಗಬೇಕು ಆಬ್ಜೆಕ್ಟ್ ಮೂವ್ ಆಗೋಂಥ ಒಂದು ಡೈರೆಕ್ಷನ್ ಎರಡೂ ಸೇಮ್ ಇದ್ದರೆ ಅವಾಗ ಏನಿರುತ್ತೆ? ವರ್ಕು ಮ್ಯಾಕ್ಸಿಮಮ್ ಅಂತ ನಾವು ಹೇಳ್ಬೋದು. ಏನಂತ ಕೇಳ್ಬೋದು? ವರ್ಕು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಸೊ ಆಪ್ಷನ್ಸ್ ನೋಡೋಣ. when the force is in opposite to the displacement, ಆಪೋಸಿಟ್ ಅಂತ ಬಂದಾಗ ಏನು? ಇದು ನೆಗೆಟಿವ್ ವರ್ಕು. ಸೊ ನಮಗೆ ಪಾಸಿಟಿವ್ ವರ್ಕು ಜಾಸ್ತಿ ಆಬ್ಜೆಕ್ಟ್ ಮ್ಯಾಕ್ಸಿಮೈಸೇಷನ್ನ ಕೊಡುತ್ತೆ. ಸೊ ಆಪ್ಷನ್ ಏನು? ತಪ್ಪು. ಈಗ 45 ಡಿಗ್ರಿ ಅಂತಂದರೆ 45 ಡಿಗ್ರಿ ಅಂತಂದರೆ ಇದು 90 ಡಿಗ್ರಿ ಅರ್ಧ 45 ಡಿಗ್ರಿ. ಸೊ ಡೈರೆಕ್ಷನ್ ಯಾವ ಕಡೆ ಐತೆ? ಈ ಕಡೆ ಐತೆ, ಪಾಸಿಟಿವ್ ಅಲ್ಲಿ ಐತೆ. ಆದರೆ ಕಂಪ್ಲೀಟಾಗಿ ವರ್ಕ್ ಡನ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡೋದಿಲ್ಲ. ಯಾವುದು? ಬಿ ಆಪ್ಷನ್. ಸಿ ಆಪ್ಷನ್ ನೋಡೋಣ. ವೆನ್ ದ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಪ್ಲೇಸ್ಮೆಂಟ್. ಪರ್ಪೆಂಡಿಕ್ಯುಲರ್ ಅಂತ ಬಂದಾಗೇನು? 90 ಡಿಗ್ರಿ ಅಂತ ಕರಿತೀವಿ. ಸೊ ಅದು ನೀವು ಝೀರೋ ವರ್ಕ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಲಾಸ್ಟ್ ಆಪ್ಷನ್ ಯಾವುದು? ವೆನ್ ದ ಫೋರ್ಸ್ ಇಸ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದ ಡಿಸ್ಪ್ಲೇಸ್ಮೆಂಟ್. ಬಲವು ಸ್ಥಾನಾಂತರದ ಅದೇ ದಿಕ್ಕಿನಲ್ಲಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಒಂದು ಆಬ್ಜೆಕ್ಟ್ ಮ್ಯಾಕ್ಸಿಮೈಸೇಷನ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. Which of the following correctly represents the total number of atoms in 1 molecules of ammonium sulfate? NH4 2 0 SO4. ಅಮೋನಿಯಂ ಸಲ್ಫೇಟ್ನ ಒಂದು ಅಣುವಿನಲ್ಲಿ ಎಷ್ಟು
ಪರಮಾಣುಗಳು ಇರುತ್ತವೆ ಅಂತ ಕೇಳಿದ್ದಾರೆ. ಅವರು ಕೆಮಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ, ನಮ್ಗೆ ಏನು ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ, ಎಷ್ಟು ಆಟಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ. ಸೊ ಕೆಮಿಕಲ್ ಫಾರ್ಮುಲಾ ನೋಡೋಣ. NH4 ಅಂದರೆ 2SO4. ಇದನ್ನು ನಾವು ಈಕ್ವೇಷನ್ ಟೈಪ್ ಬರ್ಕೊಬಿಡೋಣ. ಓಕೆನಾ. ಫಾರ್ ಎಕ್ಸಾಂಪಲ್ ಹೆಂಗೆ ಬರ್ಕೊಳ್ಳೋಣ ಅಂದರೆ, ಈಗ N ಎಷ್ಟೈತೆ, N ಮತ್ತು H4 ಎರಡು ಪ್ರಮಾಣದಲ್ಲಿ ಐತೆ, ಬಟ್ H4 ಇಲ್ಲೂ ಐತೆ. ಸೊ ಅವಾಗ ಏನು ಬರ್ಕೊತೀವಿ, 2N ಅಂತ ಬರ್ಕೊಂತೀವ, ಪ್ಲಸ್ H ಎಷ್ಟೈತೆ, ಇಲ್ಲಿ 4 ಐತೆ, ಇಲ್ಲಿ 2 ಐತೆ, ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಯಾಕೆ 2 ಟೈಮ್ಸ್ ಇರುತ್ತೆ ಅಂತ. H ಎಷ್ಟಾಗುತ್ತೆ, H 8 ಆಗುತ್ತೆ, ಪ್ಲಸ್ SO4. ಎಸ್ ಅಂದ್ರೆ ಏನು, O4 ಅಂತ ಐತೆ. ಎಸ್ 1 ಪ್ರಮಾಣದಲ್ಲಿ ಐತೆ, O ಏನೈತೆ, O 4 ಪ್ರಮಾಣದಲ್ಲಿ ಐತೆ. ಎಸ್ 1 ಪ್ರಮಾಣದಲ್ಲಿ ಐತೆ ಪ್ಲಸ್ O 4 ಪ್ರಮಾಣದಲ್ಲಿ ಇದೆ. ಓಕೆನಾ. ಸೊ ಇವಾಗ ನಾವು ಆನ್ಸರ್ ಹುಡ್ಕೋಣ. ಎನ್ ಅಂದ್ರೆ ಎಷ್ಟು, 2 ಐತೆ, ಹೈಡ್ರೋಜನ್ 8 ಐತೆ, ಪ್ಲಸ್ ಎಸ್ ಅಂದ್ರೆ 1 ಐತೆ, O ಅಂದ್ರೆ 4 ಐತೆ, O ಎಷ್ಟೈತೆ, 4 ಐತೆ. ಸೊ ಎಷ್ಟಾಯ್ತು, 8 + 2 10, 10 + 1 11, 11 + 4 ಎಷ್ಟಾಯ್ತು, 15 ಆಯಿತು. ಸೊ ಆಪ್ಷನ್ ಯಾವುದು, ಬಿ ಇಸ್ ದ ಕರೆಕ್ಟ್ ಆನ್ಸರ್. Cytoplasm is made up of an aqueous ground substance called. Cytoplasm ಯಾವ ಜಲೀಯ ಮೂಲಕ ಪಾತ್ರದಿಂದ ಕೂಡಿದೆ. ಸೊ ಈಗ ನಾವು ಸೈಟೋಪ್ಲಾಸಮ್ ಒಳಗಡೆ ಏನಿರುತ್ತೆ, ಫ್ಲೂಯಿಡ್ ಅಥವಾ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿದ್ವಿ. ಆ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ನ ಏನಂತ ಕರಿತೀವಿ, ಸೊ ಏನಂತ ಕರಿತೀವಿ ಅಂದ್ರೆ, ಇದು ಸೈಟೋಪ್ಲಾಸಮ್ ಅಂತ ಕರೀತಾರೆ. ಆ ಪ್ಲಾಸ್ಮಾನ ಅದನ್ನ ಏನಂತ ಕರಿತೀವಿ ಅಂದ್ರೆ ಸೈಟೋಸಾಲ್ ಅಂತ ಕರಿತೀವಿ. ಸೈಟೋಸಾಲ್ ಅಂತ ಅದನ್ನ ಕರಿತೀವಿ. ಜೆಲ್ಲಿ ಲೈಕ್ ಫ್ಲೂಯಿಡ್ ಅಂತ ಕರಿತೀವಲ್ಲ, ಅದನ್ನೇನಂತ ಕರಿತೀವಿ, ಸೈಟೋಸಾಲ್. ಅಂದ್ರೆ ಸೈಟೋಪ್ಲಾಸಮ್ ಒಳಗಡೆ ಸೈಟೋಸಾಲ್ ಇರುತ್ತೆ. ವಾಟ್ ಕ್ವಾಂಟಿಟಿ ಇಸ್ ಮೆಜರ್ಡ್ ಇನ್ ದ ಕ್ಯೂಬಿಕ್ ಸೆಂಟಿಮೀಟರ್ಸ್. ಸೊ ಕ್ಯೂಬಿಕ್ ಸೆಂಟಿಮೀಟರ್ಸ್ನ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ವಾಟರ್ ಲೆವೆಲ್ ಇದ್ದಾಗ ಅದನ್ನು ಏನು ರೆಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಟೆಂಪರೇಚರ್ನ ನಾವು ಯಾವ್ದ್ರೊಳಗೆ ಮೆಜರ್ ಮಾಡ್ತೀವಿ, ಒಂದು ಸೆಲ್ಸಿಯಸ್ ಆಗಿರ್ಬೋದು, ಇನ್ನೊಂದು ಕೆಲ್ವಿನ್ ಆಗಿರ್ಬೋದು, ಇನ್ನೊಂದು ಫ್ಯಾರನೈಟ್ ಆಗಿರ್ಬೋದು. ನಮಗೆ ಸೆಲ್ಸಿಯಸ್ಸು, ಕೆಲ್ವಿನು, ಫ್ಯಾರನೈಟ್ ಮೂರದು ಮೆಜರ್ಮೆಂಟ್ ಅಂದರೆ ಸ್ಕೇಲ್ಗಳು ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕನ್ವರ್ಷನ್ ಕ್ವಶನ್ಸ್ ಕೊಡ್ತಾರೆ. ಸೆಲ್ಸಿಯಸ್ ಇಂದ ಫ್ಯಾರನೈಟ್ ಕನ್ವರ್ಟ್ ಮಾಡೋದಾಗಿರ್ಬೋದು, ಫ್ಯಾರನೈಟ್ ಇಂದ ಕೆಲ್ವಿನ್ ಕನ್ವರ್ಟ್ ಮಾಡೋದಾಗಿರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಆ ಸ್ಕೇಲ್ ಕನ್ವರ್ಷನ್ನ ನೀವು ಹೋಗಿ ತಿಳ್ಕೊಳ್ಳಿ. ಆಮೇಲೆ ಪ್ರೆಷರ್, SI ಯೂನಿಟ್ ಆಫ್ ಪ್ರೆಷರ್ ಏನು, ಪ್ಯಾಸ್ಕಲ್ ಅಂತ ಕರಿತೀವಿ ಅಲ್ವಾ. ಮತ್ತೆ ಮಾಸ್ಕ್ ಏನು, kg, ಕಿಲೋಗ್ರಾಮ್ ಅಥವಾ ಗ್ರಾಮ್ ಅಂತ ಕರಿತೀವಿ. ಓಕೆನಾ. ಇಫ್ ಯು ವಾಂಟ್ ಟು ಮೇಕ್ ವಾಟರ್ ಎವಾಪರೇಟ್ಸ್ ಫಾಸ್ಟರ್, ವಾಟ್ ಶುಡ್ ಯು ಡೂ. ನೀರನ್ನು ವೇಗವಾಗಿ ಆವಿಯಾಗಿಸಲು ನೀವು ಏನನ್ನು ಮಾಡಬೇಕು. ಸೊ ಏನರ ಬಗ್ಗೆ ಮಾತಾಡ್ತಿದ್ರೆ, ಇಲ್ಲಿ ಎವಾಪರೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ. ಎವಾಪರೇಷನ್ ಅಂದ್ರೇನು, ಲಿಕ್ವಿಡ್ ಡೈರೆಕ್ಟ್ ಆಗಿ ಗ್ಯಾಸ್ಗೆ ಚೇಂಜ್ ಆಗೋದು ನಾವು ಏನಂತ ಕರಿತೀವಿ, ಎವಾಪರೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಈ ಕ್ವಶನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಎವಾಪರೇಷನ್ ಜಾಸ್ತಿ ಯಾವಾಗ ಆಗುತ್ತೆ, ಎವಾಪರೇಷನ್ ಯಾವಾಗ ಜಾಸ್ತಿ ಆಗುತ್ತಪ್ಪ ಅಂತಂದರೆ, ಯಾವಾಗ ಹೀಟ್ ಜಾಸ್ತಿ ಇರುತ್ತೋ, ಅಂದರೆ ಸನ್ಲೈಟ್ ಅದ್ರ ಮೇಲೆ ಯಾವಾಗ ಜಾಸ್ತಿ ಬೀಳುತ್ತೋ ಆವಾಗ ಎವಾಪರೇಷನ್ ಆಗುತ್ತೆ. ನಾಟ್ ಇವನ್ ಸನ್ಲೈಟ್ ಅಂತಲೂ ಹೇಳೋಕ್ಕಾಗಲ್ಲ, ಹೀಟ್ ಟೆಂಪರೇಚರ್ ಜಾಸ್ತಿ ಇದ್ದರೆ ನಮಗೆ ಎವಾಪರೇಷನ್ ಜಾಸ್ತಿ ಅಲ್ವಾ. ಸೊ ಈಗ ಕೋಲ್ಡ್ ಆಗಿದ್ರೆ ಎವಾಪರೇಷನ್ ಜಾಸ್ತಿ ಆಗುತ್ತಾ, ಕೋಲ್ಡ್ ಆಗಿದ್ರೆ ಎವಾಪರೇಷನ್ ಜಾಸ್ತಿ ಆಗೋದಿಲ್ಲ. ಓಕೆನಾ. ಈ ಕ್ವಶನ್ ನಂಬರ್ ಹಾಕಿ ಆನ್ಸರ್ನ ತಿಳಿಸಿ. ದ ರುಥರ್ಫರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಎಸ್ಟಾಬ್ಲಿಷ್ ದ ಪ್ರೆಸೆನ್ಸ್ ಆಫ್. ರುಥರ್ಫರ್ಡ್ ಅವರ ಚಿನ್ನದ ಹಾಳೆ ಪ್ರಯೋಗ ಯಾವುದರ ಅಸ್ತಿತ್ವವನ್ನು ಸ್ಥಾಪಿಸುತ್ತದೆ. ಸೊ ಈಗ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಯಾರು ಮಾಡ್ತಾರೆ, ರುಥರ್ಫರ್ಡ್ ಅವರು ಮಾಡ್ತಾರೆ. ಈ ರುಥರ್ಫರ್ಡ್ ಅವರು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಏನಾಗುತ್ತೆ, ಅವ್ರು ಆಲ್ಫಾ ಪಾರ್ಟಿಕಲ್ಸ್ನ ಬಿಟ್ಟಾಗ ಏನಾಗುತ್ತಪ್ಪ ಅಂದರೆ, ಆ ಗೋಲ್ಡ್ ಫಾಯಿಲ್ ಒಳಗಡೆ ಏನಾಗುತ್ತೆ, ಸ್ವಲ್ಪ ಪಾರ್ಟಿಕಲ್ಸ್ ಫಾರ್ಮ್ ಆಗುತ್ತೆ. ಓಕೆನಾ. ಅಂದರೆ ಫಾರ್ಮ್ ಅಲ್ಲ, ಅದ್ರೊಳಗಡೆ ನುಗ್ಬಿಟ್ಟು ಹೋಗುತ್ತೆ, ಪಾಸ್ ಆಗುತ್ತೆ. ಆ ಪಾಸ್ ಆದಾಗ ಏನಾಗುತ್ತೆ, ಒಂದೊಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಬಟ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ಸ್ವಲ್ಪ ಆಲ್ಫಾ ಪಾರ್ಟಿಕಲ್ಸ್ ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಯಾಕೆ, ಅಲ್ಲಿ ಒಳಗಡೆ ಏನಿರುತ್ತೆ ಅಂತ ಹೇಳಿರ್ತಾರೆ, ನ್ಯೂಕ್ಲಿಯಸ್ ಇರುತ್ತೆ. ಎಲ್ಲ ಒಂದು ಮ್ಯಾಟರ್ಗೂ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಪಾರ್ಟಿಕಲ್ ಏನಾಗುತ್ತೆ, ಆ ನ್ಯೂಕ್ಲಿಯಸ್ ಒಳಗಡೆ ಹೊಡೆದ್ಬಿಟ್ಟು ಆ ನ್ಯೂಕ್ಲಿಯಸ್ಗೆ ಅಂದರೆ ಅದಕ್ಕೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ತೈತೆ ಅಂತ ಯಾರು ಹೇಳ್ತಾರಪ್ಪ ಅಂದರೆ ರುಥರ್ಫರ್ಡ್ ಅವರು ಹೇಳ್ತಾರೆ. ಓಕೆನಾ. ಸೊ ಇವಾಗ ರುಥರ್ಫರ್ಡ್ ಏನು ಕಂಡುಹಿಡ್ತಿರ್ತಾರೆ, ನ್ಯೂಕ್ಲಿಯಸ್ನ ಕಂಡಿಡ್ತಾರೆ. ಹಾಗಾದರೆ ಎಲೆಕ್ಟ್ರಾನ್ಸ್ ಕಂಡುಹಿಡ್ದವ್ರು ಯಾರು, ಪ್ರೋಟಾನ್ಸ್ ಕಂಡುಹಿಡ್ದವ್ರು ಯಾರು, ನ್ಯೂಟ್ರಾನ್ಸ್ ಕಂಡುಹಿಡ್ದವ್ರು ಯಾರು. ಓಕೆನಾ. ಎಲೆಕ್ಟ್ರಾನ್ಸ್ ಕಂಡುಹಿಡ್ದವ್ರು ಯಾರು, ಜೆ ಥಾಮ್ಸನ್, ಮೈನಸ್ ಅಂತ ಕರಿತೀವಿ. ಓಕೆನಾ. ಜೆ ಥಾಮ್ಸನ್ ಅಂತ ಕರಿತೀವಿ. ಪ್ರೋಟಾನ್ಸ್ ಯಾರು, ನ್ಯೂಟ್ರಾನ್ಸ್ ಯಾರು, ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಪ್ರೋಟಾನ್ಸ್ ಅಂದರೆ ಪ್ಲಸ್ಸು, ನ್ಯೂಟ್ರಾನ್ಸ್ ಅಂದರೆ ಮೈನಸ್ಸು. ಇದನ್ನೆಲ್ಲ ಯಾರು ಕಂಡುಹಿಡ್ತಿದ್ರು, ಇವ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ರುಥರ್ಫರ್ಡು, ಜೆ ಥಾಮ್ಸನ್ನು, ಬೋರ್ ಮಾಡೆಲ್, ಈ ಮೂರು ಇಲ್ಲದೆ ಯಾವುದು ಪೇಪರ್ ಇಲ್ಲವೇ ಇಲ್ಲ, ಅಥವಾ ಎಲ್ಲ ಒಂದು ಎಕ್ಸಾಮಲ್ಲಿ ಇವ್ರ ಮೇಲೆ ಕ್ವಶನ್ ಕೇಳ್ತಾರೆ, ಬರೆದಿಟ್ಕೊಳ್ಳಿ. ಸರಿನಾ. ಸೊ ಇದ್ರ ಬಗ್ಗೆ ನಿಮಗೆ ಅರಿವಿರಲೇಬೇಕು. A ray of light parallel to the principal axis after reflection from the concave mirror. Concave mirror ಅಂದ್ರೆ ಏನು, ಕನ್ವರ್ಜಿಂಗ್. ಓಕೆನಾ. ಸೊ ಮುಖ್ಯ ಅಕ್ಷಕ್ಕೆ
ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಅವತಲ ಕನ್ನಡಿಯಲ್ಲಿ ಪ್ರತಿಫಲಿತವಾದ ನಂತರ ಡ್ಯಾಶ್ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈಗೇನು ಇದು ಒಂದು ಕಾನ್ಕೇವ್ ಮಿರರ್ ಅಂತ ತಗೊಳ್ಳೋಣ. ಅಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಯಾವುದು, ಮಿಡಲ್ ಅಂದ್ರೆ ಈ ಒಂದು ಆಕ್ಸಿಸ್ ಏನಂತ ಕರಿತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಏನ್ ಕೇಳಿದ್ದಾರೆ, ಆ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ರೇ ಆಫ್ ಲೈಟ್ ಎಲ್ಲಿ ಬರುತ್ತೆ, ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಈ ಕಡೆ ಹಿಂಗೆ ಬರ್ತೈತೆ. ಓಕೆನಾ, ಈ ಕೆಳಗಡೆನಾದ್ರೂ ಆಗಿರ್ಬೋದು, ಮೇಲ್ಗಡೆನಾದ್ರೂ ಆಗಿರ್ಬೋದು. ಸರಿನಾ. ಆಫ್ಟರ್ ರಿಫ್ಲೆಕ್ಟೆಡ್ ಫ್ರಮ್ ದ ಕಾನ್ಕೇವ್ ಮಿರರ್, ಕಾನ್ಕೇವ್ ಮಿರರ್ ಇಂದ ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ, ಇದು ಬೆಂಡ್ ಆಗುತ್ತಲ್ವಾ, ಬೆಂಡ್ ಆಗುತ್ತೆ, ಇದು ಬೆಂಡ್ ಆಗುತ್ತೆ. ಸೊ ಎಲ್ಲಿ ಕಾನ್ಕೇವ್ ಮಿರರ್ ಆಫ್ಟರ್ ರಿಫ್ಲೆಕ್ಟೆಡ್ ಫ್ರಮ್ ಕಾನ್ಕೇವ್ ಮಿರರ್ ಡ್ಯಾಶ್, ಅದು ಎಲ್ಲಿ ಪಾಸ್ ಆಗುತ್ತೆ ಅಂತ ಕೇಳಿದ್ರೆ ಆಪ್ಷನ್ಸ್ ನೋಡಿ, ಪಾಸಸ್ ಅಂತ. ಸೊ ಈಗ ಈ ಒಂದು ಲೈನ್ ಅಥವಾ ರಿಫ್ಲೆಕ್ಟೆಡ್ ಲೈನ್ ಪಾಸ್ ಆಗೋದನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಪಾಸ್ ಆದ್ರೆ ನಾವೇನಂತ ಕರಿತೀವಿ, ಅದನ್ನ ಫೋಕಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫೋಕಸ್ ಅಂತ ನಾವು ಕರಿತೀವಿ. ಸರಿನಾ. ಆಪ್ಷನ್ಸ್ ನೋಡೋಣ. ಇಟ್ ಪಾಸಸ್ ಥ್ರೂ ದ ಪೋಲ್, ರಿಮೈನ್ಸ್ ಪ್ಯಾರಲಲ್ ಟು ದ ಆಕ್ಸಿಸ್. ಪ್ಯಾರಲಲ್ ಅಂತಂದ್ರೆ ಇದಕ್ಕಿಂತ ಮತ್ತೆ ಹಿಂಗೆ ರಿಫ್ಲೆಕ್ಷನ್ ಆಗಬೇಕು. ಇದು ಯಾವ ತರ ನೋಡ್ತೀವಿ, ಯಾಕಂದ್ರೆ ಕನ್ವರ್ಜಿಂಗ್ ಲೆನ್ಸ್. ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಏನು, ಈ ತರ ಹಿಂಗೆ ರಿಫ್ಲೆಕ್ಟ್ ಆದ್ಮೇಲೆ ಏನಾಗುತ್ತೆ, ಕನ್ವರ್ಜ್ ಆಗಕ್ಕೆ ಶುರುವಾಗುತ್ತೆ. ಯಾವ್ದ್ರೊಳಗೆ, ಕಾನ್ಕೇವಲ್. ಓಕೆನಾ. ಸೊ ಅದೇನಾಗುತ್ತೆ, ಇಟ್ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ರೋಸ್ಟಿಂಗ್ ಆಪರೇಷನ್ ಶೋಸ್ ಬಿಲೋ ಬರ್ನ್ಸ್ ಔಟ್ ಸಲ್ಫರ್ ಫ್ರಮ್ ಅ ಸಲ್ಫೈಡ್ ಓರ್. ಸಲ್ಫೈಡ್ ಅದರಿನಿಂದ ಗಂಧಕವನ್ನು ತೆಗೆದುಹಾಕಲು ಕೆಳಗಿನ ಯಾವ ರೀತಿಯ ರೋಸ್ಟಿಂಗ್ ವಿಧಾನವನ್ನು ಬಳಸಲಾಗುತ್ತದೆ. ಸೊ ನಾನು ನಿಮಗೆ ರೋಸ್ಟಿಂಗ್, ನಾನು ಅವಾಗಿಂದ ಹೇಳ್ಕೊಬರ್ತಿದ್ದೆ, ರೋಸ್ಟಿಂಗ್ ಅಂದ್ರೆ ಏನು, ಕ್ಯಾಲ್ಸಿನೇಷನ್ ಅಂದ್ರೆ ಏನು, ಅದ್ರ ಮೇಲೆ ಎಲ್ಲಾದ್ರ ಬಗ್ಗೆನೂ ನಿಮಗೆ ಏನಿರಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಅಂದರೆ ತುಂಬ ಇರಬೇಕು. ಸೊ ಈಗ ರೋಸ್ಟಿಂಗ್ ಅಂದ್ರೆ ಏನು, ರೋಸ್ಟಿಂಗ್ ಅಂದರೆ ಒಂದು ಓರ್ನ ಏನು ಮಾಡೋದು, ಫೈರ್ ಅಂದರೆ ಜಾಸ್ತಿ ಹೀಟಲ್ಲಿ ಬೆಂಕಿ ಹಚ್ಚೋದು ಅಥವಾ ಬರ್ಸ್ಟ್ ಕಂಬಷನ್ ಮಾಡೋದು ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಯಾತ್ರೊಳಗೆ, ಆಕ್ಸಿಜನ್ ಅಲ್ಲಿ. ಓಕೆನಾ. ಅದಕ್ಕೆ ಏನು ಮಾಡಬೇಕು, ಅದು ಆ ಒಂದು ಮೆಟಲ್ನ ಸಲ್ಫೈಡ್ ಓರ್ನ ನಾವು ತಕ್ಕೊಳ್ಳೋಕ್ಕೆ ಅಥವಾ ಸಪ್ರೇಟ್ ಮಾಡೋಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಜಾಸ್ತಿ ಒಂದು ಹೀಟ್ನ ಪ್ರೊಡ್ಯೂಸ್ ಮಾಡ್ತೀವಿ, ಹೀಟಲ್ಲಿ ಅದನ್ನು ಕಾಯಿಸ್ತೀವಿ. ಓಕೆನಾ. ಸೊ ಹೀಟ್ ಕಾಯಿಸ್ಬೇಕಂದ್ರೆ ನಮ್ಗೆ ಏನು ಬೇಕು, ಹೀಟ್ ಅಂದರೆ ಬೆಂಕಿ ಹಚ್ಬೇಕಂದ್ರೆ ನಮಗೆ ಆಕ್ಸಿಜನ್ ಬೇಕೇ ಬೇಕಲ್ವಾ. ಸೊ ಏನಾಗುತ್ತೆ, ಈ ರಸ್ಟಿಂಗ್ ಅಂದರೆ ಆಕ್ಸಿಜನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಏನು ಮಾಡ್ತೀವಿ, ಆಕ್ಸಿಜನ್ ಅಂದ್ರೇನು, ಆಕ್ಸಿಡೈಸಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸ್ಮೆಲ್ಟಿಂಗ್ ಅಂದ್ರೇನು, ಕರಗಿಸುವುದು ಅಂತ ಕರಿತೀವಿ. ಕ್ಲೋರಿಡೈಸಿಂಗ್ ಅಂದ್ರೆ ಏನು, ಕ್ಲೋರಿಡೈಸಿಂಗ್ ಅಂದ್ರೆ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ, ಕ್ಲೋರಿನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಹೆಸರಲ್ಲೈತೆ ನೋಡಿ, CHLORI, ಕ್ಲೋರಿನ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ರೋಸ್ಟಿಂಗ್ ಅಂದ್ರೆ ಏನು, ಕ್ಯಾಲ್ಸಿನೇಷನ್ ಅಂದ್ರೆ ಏನು, ಇದೆಲ್ಲನೂ ಗೊತ್ತಿರಬೇಕು. ರೋಸ್ಟಿಂಗ್ ಆಪೋಸಿಟ್ ಯಾವುದು, ಕ್ಯಾಲ್ಸಿನೇಷನ್ ಅಂದ್ರೆ ನಾವು ಕಡಿಮೆ ಅಮೌಂಟ್ ಆಫ್ ಆಕ್ಸಿಜನ್ನ ಯೂಸ್ ಮಾಡ್ತೀವಿ. ಮತ್ತೆ ವೊಲಟೈಸಿಂಗ್ ಅಂದ್ರೆ ಏನು, ಈ ವೊಲಟೈಸಿಂಗ್ ಅಂತಂದ್ರೆ ಇಲ್ಲಿ ಇಂಪ್ಯೂರ್ ಮೆಟೀರಿಯಲ್ಸ್ ಇರುತ್ತಲ್ವಾ, ಅದನ್ನ ನಾವು ಕಡಿಮೆ ಮಾಡೋದನ್ನ, ಓಕೆನಾ, ಅದ್ರೊಳಗೇನು ಅದನ್ನ ರಿಮೂವ್ ಮಾಡೋದನ್ನ ವೊಲಟಲೈಸಿಂಗ್ ಅಂತ ನಾವು ಕರಿತೀವಿ. ಸೊ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಅರ್ಸೆನಿಕ್ ಆಕ್ಸೈಡ್ ಅಂತ ನಾವು ಅದನ್ನ ಕರಿತೀವಿ. The pattern formed by the iron fillings around a bar magnet demonstrates. ಒಂದು ದಂಡಕಾಂತದ ಸುತ್ತಲೂ ಕಬ್ಬಿಣದ ಪುಡಿಗಳನ್ನು ರೂಪಿಸುವ ವಿನ್ಯಾಸವು ಯಾವುದನ್ನು ತೋರಿಸುತ್ತದೆ. ಸೊ ಈಗ ನಾವು ನೋಡಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಮ್ಯಾಗ್ನೆಟ್ ಸುತ್ತ ಅಥವಾ ಏನಾದ್ರು ಮ್ಯಾಗ್ನೆಟ್ ಸುತ್ತ ಈ ಮಣ್ಣ ತಗೊಬರ್ತಿರ್ತೀವಿ. ಈಗ ಮಣ್ಣ ತಗೊಬಂದಾಗ ಏನಾಗುತ್ತೆ, ಆ ಮಣ್ಣು ಏನಾಗುತ್ತೆ, ಅಂಟ್ಕೊಂತಿರುತ್ತೆ ಮ್ಯಾಗ್ನೆಟ್ಗೆ. ಓಕೆನಾ. ಸೊ ಅದೇ ಥರ ಈಗ ಗೋಲ್ಡ್ ಅಂದರೆ ಐರನ್ ಪುಡಿಗಳು ಏನಾದ್ರು ಇದ್ದಾಗ ಏನಾಗುತ್ತೆ, ಆ ಮ್ಯಾಗ್ನೆಟ್ಗೆ ಅಂಟ್ಕೊಂಡಾಗ ಏನಾಗುತ್ತೆ, ಅದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಲೈನ್ಸ್ನ ಏನು ಮಾಡುತ್ತೆ, ಶೋಕೇಸ್ನ ಮಾಡುತ್ತೆ. ಸೊ ಆಪ್ಷನ್ ಯಾವುದು, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಮೊದಲನೇ ಸ್ಟೇಟ್ಮೆಂಟ್, ಬೇಕಿಂಗ್ ಸೋಡಾ ಇಸ್ ಅ ಮೈಲ್ಡ್ ನಾನ್ ಕರೋಸಿವ್ ಬೇಸಿಕ್ ಸಾಲ್ಟ್. ಈಗ ಬೇಸಿಕ್ ಸೋಡಾ ಅಂತ ಬಂದಾಗ ಅದ್ರ ಫಾರ್ಮುಲಾ ಏನು, ಬೇಸಿಕ್ ಸೋಡಾ ಫಾರ್ಮುಲಾ ಗೊತ್ತಿರಬೇಕು. ಅದೊಂದು ಬೇಸ್. ಓಕೆನಾ. ಸೊ ಆಪ್ಷನ್ ಏನು, ಕರೆಕ್ಟ್. ಮೊದಲನೇ ಹೇಳಿಕೆ ತುಂಬ ಕರೆಕ್ಟ್, ಕಂಪ್ಲೀಟ್ಲಿ ಕರೆಕ್ಟ್. ಸ್ಟೇಟ್ಮೆಂಟ್ ಬಿ, ಇಟ್ ಕ್ಯಾನ್ ನ್ಯೂಟ್ರಲೈಸ್ ಆಸಿಡ್ ಆ್ಯಂಡ್ ರಿಲೀವ್ ಸ್ಟೊಮಕ್ ಆಸಿಡಿಟಿ. ಇದು ಆಮ್ಲಗಳನ್ನು ತಟಸ್ಥಿತಿಗೊಳಿಸಿ ಹೊಟ್ಟೆಯ ಅತಿಯಾದ ಆಮ್ಲತೆಯನ್ನು ಕಡಿಮೆ ಮಾಡುತ್ತದೆ. ನಾನು ನಿಮಗೆ ಹೇಳಿದೆ, ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಥವಾ ಅಸಿಡಿಟಿ ಆಗಿದೆ ಅಂತ. ಆವಾಗ ಡಾಕ್ಟರ್ ಏನು ಕೊಡ್ತಾರೆ, ಆ್ಯಂಟಿಸೈಡ್ನ ಕೊಡ್ತಾರೆ. ಆ್ಯಂಟಿಸೈಡ್ ಅಂದರೆ ಏನು, ಅದರೊಳಗೆ ಬೇಸ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಯಾವಾಗ ಆಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆಗುತ್ತೋ ಅವಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಅಂತ ಕರಿತೀವಿ. ಅಂದರೆ ಈ ಒಂದು ರಿಯಾಕ್ಷನ್ ಏನಂತ ಕರಿತೀವಿ ಅಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಲ್ವಾ. ಸೊ ಸ್ಟೇಟ್ಮೆಂಟ್ ಬಿ ಕೂಡ ಕರೆಕ್ಟ್ ಆಗಿದೆ. ಸೊ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಈಸ್ ಕರೆಕ್ಟ್.
ನೋಡಿ ಇದು ಕಾನ್ಸೆಪ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾನು ಕರಿತೀವಿ, ಓಕೆನಾ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಪದೇ ಪದೇ ರಿಪೀಟ್ ಆಗಿರೋದಂಥ ಒಂದು ಕಾನ್ಸೆಪ್ಟು ಆಸಿಡ್ ಬೇಸಿಸ್ ಮೇಲೆ ಸಾಲ್ಟ್, ಆ ಒಂದು ಲೆಸನ್ ಅಥವಾ ಆ ಒಂದು ಚಾಪ್ಟರಲ್ಲಿ ನೀವು ಜಾಸ್ತಿ ಏನತ್ರ ಬಗ್ಗೆ ಓದಬೇಕಂದ್ರೆ ಇದ್ರ ಬಗ್ಗೆ ನೀವು ಜಾಸ್ತಿ ಓದಬೇಕಾಗುತ್ತೆ, ಓಕೆನಾ. ಸೊ ಈಗ ಬೇಕಿಂಗ್ ಸೋಡಾದ ಫಾರ್ಮುಲಾ ಏನು, NaHCO3 ಅಂತ ನಾವು ಕರಿತೀವಿ. ನೆನ್ಪಿಟ್ಕೋಬೇಕು, NaHCO3. ಇವಾಗ ಬೇಕಿಂಗ್ ಸೋಡಾ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೆಮಿಕಲ್ ಫಾರ್ಮುಲಾನ ಕೊಡ್ತಾರೆ, ಓಕೆನಾ. ವಾಟ್ ಹ್ಯಾಪನ್ಸ್ ಟು ದ ಯುರೆಟಸ್ ಲೈನಿಂಗ್ ಇಫ್ ದ ಎಗ್ ಇಸ್ ನಾಟ್ ಫರ್ಟಿಲೈಸ್. ಅಂಡಾಣುವಿಗೆ ಫಲವತ್ತಾಗದಿದ್ದರೆ ಅಂದರೆ ಫರ್ಟಿಲೈಸೇಷನ್ ಆಗದಿದ್ದರೆ ಗರ್ಭಾಶಯದ ಒಳಪದರಕ್ಕೆ ಏನಾಗುತ್ತದೆ. ಸೊ ಈಗ ಫರ್ಟಿಲೈಸ್ ಆಗದಿದ್ರೆ ಏನಾಗುತ್ತಪ್ಪ ಅಂತಂದರೆ ಆ ಎಗ್ ಬಂದು ಎಲ್ಲಿ ಕಚ್ಕೊಂಡಿರುತ್ತೆ, ಆ ಎಗ್ ಬಂದು ಯುಟರಸ್ ಅಲ್ಲಿ ಬಂದು ಕಚ್ಕೊಳ್ಳುತ್ತೆ, ಓಕೆನಾ. ಸೊ ಈಗ ಬಂದಾಗ ಫರ್ಟಿಲೈಸ್ ಆಗಿದ್ರೆ ಏನಾಗುತ್ತೆ, ಯುಟರಸ್ ಅಲ್ಲಿ ಒಂದು ಮಗು ಡೆವಲಪ್ಮೆಂಟ್ ಅಂದರೆ ಫೀಟಸ್ ಡೆವಲಪ್ಮೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಇನ್ ಕೇಸ್ ಫರ್ಟಿಲೈಸ್ ಆಗಿಲ್ಲ ಅಂತಂದರೆ ಈ ಎಗ್ ಏನಾಗುತ್ತಪ್ಪ ಅಂದರೆ ಇದು ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗ್ಬಿಟ್ಟು ಏನಾಗುತ್ತೆ, ಇದು ಈಚೆ ಕಡೆಗೆ ವೆಜಿನಿಂದ ಈಚೆ ಕಡೆಯಾಗಿ ಫ್ಲೋ ಆಗಿ ಬರುತ್ತೆ, ಓಕೆನಾ. ಸೊ ಅವಾಗ ನಾವೇನಂತ ಕರಿತೀವಿ, ಬ್ಲಡ್ ಔಟ್ ಫ್ಲೋ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಸೆಸ್ನ ಏನಂತ ಕರಿತೀವಿ, ಇದನ್ನ ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ. ಸೊ ಆಪ್ಷನ್ ನೋಡೋಣ, ಏನಾಗುತ್ತಪ್ಪ ಅಂದರೆ ಇಟ್ ಗೆಟ್ಸ್ ಅಬ್ಸರ್ವ್ಡ್ ಬೈ ದ ಬ್ಲಡ್ ಅಬ್ಸರ್ವ್ ಆಗಲ್ಲ, ಬ್ಲಡ್ ಬಾಡಿಯಿಂದ ಈಚೆ ಬರುತ್ತೆ ಬಿಕಾಸ್ ಆಫ್ ದ ಬ್ರೇಕ್ ಡೌನ್ ಆಫ್ ದ ಎಗ್. ಇಟ್ ಈಸ್ ಅನ್ಅಫೆಕ್ಟೆಡ್, ಅದು ಅಫೆಕ್ಟೆಡ್. ಇಟ್ ಬ್ರೇಕ್ಸ್ ಡೌನ್ ಆ್ಯಂಡ್ ಇಟ್ಸ್ ಡಿಸ್ಚಾರ್ಜ್ ಥ್ರೂ ದ ವೆಜಿನಾ, ಅದು ಕುಸಿದು ಯೋನಿಯ ಮೂಲಕ ಹೊರಹಾಕಲ್ಪಡುತ್ತದೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಬಿಕಮ್ಸ್ ಥಿಕ್ಕಂಡ್. ಯಾವ್ದು ಥಿಕ್ಕಂಡ್ ಆಗುತ್ತೆ, ಯುಟರಸ್ ಥಿಕ್ಕಂಡ್ ಆಗುತ್ತಾ, ಆಗಲ್ಲ, ಓಕೆನಾ. ಸೊ ಋತುಚಕ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಟಾಪಿಕ್, ಓಕೆನಾ. ಮೆನ್ಸುರೇಷನ್ ಇಂಪಾರ್ಟೆಂಟ್ ಟಾಪಿಕ್ ಕೇಳ್ತಾರೆ. ಆ್ಯಂಡ್ ಮೆನ್ಸುರೇಷನ್ ಯಾರು ಬಲ್ಲಾಗೋದು, ಬರೀ ಫೀಮೇಲ್ಸಲ್ಲಿ ಮಾತ್ರ, ಓಕೆನಾ, ಫೀಮೇಲ್ಸಲ್ಲಿ ಮಾತ್ರ. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ಫ್ರಾಗ್ಮೆಂಟೇಷನ್ ಆಸ್ ಅ ಮೆಥಡ್ ಆಫ್ ಎಸೆಕ್ಸುಯಲ್ ರೀಪ್ರೊಡಕ್ಷನ್. ಕೆಳಗಿನ ಯಾವುಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾದ ವಿಖಂಡನ ಅನ್ನು ಅತ್ಯುತ್ತಮವಾಗಿ ಯಾವುದು ವಿವರಿಸುತ್ತದೆ. ಸೊ ಫ್ರಾಗ್ಮೆಂಟೇಷನ್ ಅಂದ್ರೆ ಏನು, ನಾವು ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ನೋಡ್ಕೊಂಡು ಬಂದಿದ್ದೀವಿ. ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಹಲವಾರು ಥರ ಮೆಥಡ್ಸ್ ಇರುತ್ತೆ. ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಬೈನರಿ ಫಿಷನ್ ಆಗಿರ್ಬೋದು, ಬಡ್ಡಿಂಗ್ ಆಗಿರ್ಬೋದು, ಓಕೆನಾ. ಸೊ ಈಗ ಫ್ರಾಗ್ಮೆಂಟೇಷನ್ ಅಂದ್ರೆ ಏನಿಲ್ಲ, ಒಂದು ಬಾಡಿ ಇರುತ್ತೆ, ಓಕೆನಾ. ಆ ಬಾಡಿ ಏನಾಗುತ್ತೆ, ಅರ್ಧಕ್ಕೆ ಕಟ್ ಆಗುತ್ತೆ, ಓಕೆನಾ. ಅರ್ಧ ಕಟ್ ಆದ್ಮೇಲೆ ಏನಾಗುತ್ತೆ, ಈ ಅರ್ಧ ಕಟ್ ಆಗಿರೋ ಬಾಡಿ ಹೊಸ ಬಾಡಿಯಾಗಿ ಅಂದರೆ ಹೊಸ ಒಂದು ಲಿವಿಂಗ್ ಆರ್ಗನಿಸಮ್ ಆಗಿ ಉಟ್ಕೊಳ್ಳುತ್ತೆ, ಓಕೆನಾ. ಈ ಒಂದು ಪ್ರಾಸೆಸ್ ಕಂಟಿನ್ಯೂ ಆಗ್ತಿದ್ರೆ ಅದು ನಾವೇನಂತ ಕರಿತೀವಿ, ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು, ಆಲ್ಗೆ ಅಂತ ಕರಿತೀವಿ. ಆಲ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಮುಂಚೆ ಕ್ವಶನ್ಸ್ ಅಲ್ಲೂ ನಾನು ಬೇರೆ ಬೇರೆ ಥರದ ಎಕ್ಸಾಂಪಲ್ನ ಕೊಟ್ಟಿದ್ವಿ, ಸರಿನಾ. ಸೊ ಆಪ್ಷನ್ ಏನಾಗುತ್ತೆ, ಆ ಪೇರೆಂಟ್ ಬಾಡಿ ಬ್ರೇಕ್ಡ್ ಇನ್ ಟು ಪೀಸಸ್ ಆ್ಯಂಡ್ ಈಚ್ ಪೀಸಸ್ ಗ್ರೋ ಇನ್ ಟು ಅ ನ್ಯೂ ಆರ್ಗನಿಸಮ್. ಮೊದಲನೇ ಆಪ್ಷನ್ನೇ ಕರೆಕ್ಟು. ಇನ್ನು ಯುಕ್ಯಾರಿಟಿಕ್ ಸೆಲ್ ಅಬ್ಸರ್ವ್ಡ್ ಅಂಡರ್ ಅ ಮೈಕ್ರೋಸ್ಕೋಪ್ ದ 3 ಮೇನ್ ಕಾಂಪೊನೆಂಟ್ಸ್ ವಿಸಿಬಲ್ ಆರ್. ಸೂಕ್ಷ್ಮ ದರ್ಶಕದಲ್ಲಿ ಕಾಣುವ ಯುಕ್ಯಾರಿಟಿಕ್ ಜೀವಕೋಶದ 3 ಮುಖ್ಯ ಭಾಗಗಳು ಯಾವುದು. ಸೊ ಈಗ ನಾವು ಸೆಲ್ಸ್ ಅಂತ ಮಾತಾಡ್ಬೇಕಾದ್ರೆ, ಆರ್ಗನಿಸಮ್ಸ್ ಅಂತ ಮಾತಾಡ್ಬೇಕಾದ್ರೆ ಯುಕ್ಯಾರಿಟಿಕ್ಸ್ ಆರ್ಗನಿಸಮ್ಸ್ ಅಥವಾ ಯುಕ್ಯಾರಿಟಿಕ್ ಸೆಲ್ ಆರ್ಗನಿಸಮ್ಸ್ ಅಂತ ಮಾತಾಡ್ತೀವಿ. ಇನ್ನೊಂದು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ, ಪ್ರೋಕ್ಯಾರಿಟಿಕ್ ಅಂತ ಮಾತಾಡ್ತೀವಿ. ಪ್ರೋಕ್ಯಾರಿಟಿಕ್ ಸೆಲ್ಸ್ ಅಂತ ನಾವು ಮಾತಾಡ್ತೀವಿ, ಓಕೆನಾ. ಯುಕ್ಯಾರಿಟಿಕ್ ಸೆಲ್ಸ್ ಅಂದ್ರೇನು, ಅದಕ್ಕೆ ಏನಿರುತ್ತೆ ಅಂತಂದರೆ ನ್ಯೂಕ್ಲಿಯಸ್ ಇರುತ್ತೆ. ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಪ್ರೋಕ್ಯಾರಿಟಿಕ್ಸ್ಗೆ ಯಾವುದೇ ಥರ ನ್ಯೂಕ್ಲಿಯಸ್ಸು ಇರಲ್ಲ. ನೋ ಟ್ರೂ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೋ ಟ್ರೂ ನ್ಯೂಕ್ಲಿಯಸ್ ಅಂತ ನಾವು ಕರಿತೀವಿ. ಹಾಗಾದರೆ ನ್ಯೂಕ್ಲಿಯಸ್ ಇಲ್ಲ ಅಂದಮೇಲೆ ಅದರೊಳಗಡೆ ಏನಿರಲ್ಲ, ಮೆಂಬ್ರೈನ್ ಆರ್ಗನಲ್ಸ್ ಇರೋದಿಲ್ಲ. ಯಾವ್ದ್ರೊಳಗೆ, ಪ್ರೋಕ್ಯಾರಿಟಿಕ್ ಸೆಲ್ಸಲ್ಲಿ ಮೆಂಬ್ರೈನ್ ಆರ್ಗನಲ್ಸ್ ಇರೋದಿಲ್ಲ, ಸರಿನಾ. ಹಂಗಾದ್ರೆ ಮೆಂಬ್ರೈನ್ ಆರ್ಗನಲ್ಸ್ ಎಲ್ಲಿರುತ್ತೆ, ಯುಕ್ಯಾರಿಟಿಕ್ ಸೆಲ್ಸಲ್ಲಿ ಮಾತ್ರ ಮೆಂಬ್ರೈನ್ ಆರ್ಗನಲ್ಸ್ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೋಕ್ಯಾರಿಟಿಕ್ ಯಾವುದಪ್ಪ ಅಂತಂದರೆ ಆಲ್ಗೆ ಅಂತ ಕರಿಬೋದು, ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಬ್ಲೂ ಗ್ರೀನ್ ಆಲ್ಗೆ, ಅಥವಾ ಬ್ಯಾಕ್ಟೀರಿಯಾ ಅಂತ ಆಗ್ಬೋದು. ಇದೆಲ್ಲ ಪ್ರೋಕ್ಯಾರಿಟಿಕ್ಗೆ ಎಕ್ಸಾಂಪಲು. ಸೊ ಫಾರ್ ಎಕ್ಸಾಂಪಲ್ ಯುಕ್ಯಾರಿಟಿಕ್ ಎಕ್ಸಾಂಪಲ್ ಯಾವುದು, ಪ್ಲಾಂಟ್ಸ್, ಫಂಗೈ, ಅನಿಮಲ್ಸ್, ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲು, ಯುಕ್ಯಾರಿಟಿಕ್ ಸೆಲ್ಸ್ಗೆ ಎಕ್ಸಾಂಪಲು, ಸರಿನಾ. ಸೊ ಯುಕ್ಯಾರಿಟಿಕ್ ಸೆಲ್ಸಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಮ್ಗೆ ಏನೇನು ಕಾಣಿಸುತ್ತಪ್ಪ, ಒಂದು ನ್ಯೂಕ್ಲಿಯಸ್ ಕಾಣಿಸುತ್ತಾ, ಅದಾದ್ಮೇಲೆ ಅದರೊಳಗೆ ಲಿಕ್ವಿಡ್ ಇರುತ್ತೆ, ಅದೇನು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಆಮೇಲೆ ಅದರೊಳಗೆ ಇನ್ನೊಂದು ಏನೇನೋ ಇರುತ್ತೆ, ಸೊ ಪ್ಲಾಸ್ಮಾ ಮೆಂಬ್ರೈನ್ ಅಂತ ಕರಿತೀವಿ. ಪ್ಲಾಸ್ಮಾ ಮೆಂಬ್ರೈನ್ ಆಗಿರ್ಬೋದು, ಸೆಲ್ ಆರ್ಗನಲ್ಸ್, ಟೈನಿ ಸೆಲ್ ಆರ್ಗನಲ್ಸ್ ನಮಗೆ ಕೂಡ ಕಾಣಿಸುತ್ತೆ ಯಾವ್ದ್ರೊಳಗೆ, ಮೈಕ್ರೋಸ್ಕೋಪಲ್ಲಿ. ಆಪ್ಷನ್ಸ್ ನೋಡೋಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡಿ ಆ್ಯಂಡ್ ನ್ಯೂಕ್ಲಿಯಾಯ್ಡ್. ನೋಡಿದ ತಕ್ಷಣ ಅದು ಕಾಣಿಸುತ್ತಾ, ಅದು ಇನ್ನೂ ಸಣ್ಣ ಪ್ರಮಾಣದಲ್ಲಿರುತ್ತೆ. ಸೊ ನಮ್ಗೆ ಯಾವ್ದು ಕಾಣಿಸುತ್ತೆ ಅಂದರೆ ಪ್ಲಾಸ್ಮಾ ಮೆಂಬ್ರೈನ್, ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್, ಇವು 3 ಕೂಡ
ಕಾಣಿಸುತ್ತೆ, ಸರಿನಾ. ಈ ನ್ಯೂಕ್ಲಿಯಾಯ್ಡು, ಕ್ಯಾಪ್ಸ್ಯೂಲ್ಸು, ಸೈಟೋಪ್ಲಾಸಮ್, ಮತ್ತು ಈ ಸೆಲ್ ವಾಲು, ರೈಬೋಸೋಮು ನಮಗೆ ಮೈಕ್ರೋಸ್ಕೋಪಲ್ಲಿ ಕಾಣಿಸೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಅಂದರೆ ಇದು ರೈಬೋಸೋಮು ನಮಗೆ ಮೈಕ್ರೋಸ್ಕೋಪಲ್ಲಿ ಕಾಣಿಸಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಹ್ಯಾಪನ್ಸ್ ಟು ಸಬ್ಸ್ಟೆನ್ಸ್ ವೆನ್ ಇಟ್ ರೆಡ್ಯೂಸ್ ಇನ್ ದ ರಿಯಾಕ್ಷನ್? ಒಂದು ವಸ್ತುವು ರಾಸಾಯನಿಕ ಕ್ರಿಯೆಯಲ್ಲಿ ಅಪಚರ ಹೊಂದಿದಾಗ ಏನಾಗುತ್ತದೆ? ಸೊ ರಿಡಕ್ಷನ್ ಆದಾಗ ಏನಾಗುತ್ತೆ? ನಾನು ಅವಾಗಲೇ ರಿಡಕ್ಷನ್ ರಿಯಾಕ್ಷನ್ ಬಗ್ಗೆ ನೋಡಿದೆ. ಸೊ ರಿಡಕ್ಷನ್ ರಿಯಾಕ್ಷನ್ ಆಗ ಏನಾಗುತ್ತಪ್ಪ ಅಂತಂದರೆ, ಇಲ್ಲೇನಂತ ಅಂದರೆ REG ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ. REG ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ REG ಅಂದರೆ ರಿಡಕ್ಷನಲ್ಲಿ ಏನು ಮಾಡ್ತೀವಿ, RGE ಅಂತ ಅದನ್ನು ನೆನ್ಪಿಟ್ಕೊಳ್ಳಿ, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ, ಓಕೆನಾ. ಗೇನ್ ಆಫ್ ಎಲೆಕ್ಟ್ರಾನ್ಸ್, REGಯಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಈಗ ರಿಡಕ್ಷನ್ ರಿಯಾಕ್ಷನ್ ಆಯಿತು. ಆಕ್ಸಿಡೇಷನ್ ಅಂದರೆ LOE ಅಂತ ನೆನ್ಕೊಂಡಿದ್ವಿ, LOE ಅಂತ ನೆನ್ಪಿಟ್ಕೊಳ್ಳಿ, ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಓಕೆನಾ. ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಇದನ್ನ REG ಅಂತ ಬೇಡ, GER ಅಂತ ನೆನ್ಪಿಟ್ಕೊಳ್ಳಿ. GER ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ರಿಡಕ್ಷನ್. LOE ಅಂತಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ಆಕ್ಸಿಡೇಷನ್, ಓಕೆನಾ. ಸೊ ರಿಡಕ್ಷನ್ ರಿಯಾಕ್ಷನ್ ಏನಾಗುತ್ತೆ, ಎಲೆಕ್ಟ್ರಾನ್ಸು ಗೇನ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ಆರ್ ಮೆಗಾಫೋನ್ಸ್, ಲೌಡ್ ಹೇಲ್ಸ್ ಆ್ಯಂಡ್ ಸಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಡಿಸೈನ್ ವಿತ್ ಅ ಟ್ಯೂಬ್ ಫಾಲೋಡ್ ಬೈ ದ ಕಾನಿಕಲ್ ಓಪನಿಂಗ್? ಮೆಗಾಫೋನ್, ಲೌಡ್ ಹೇಲ್ಗಳ ಹಾಗೂ ಕೆಲವು ಸಂಗೀತ ವಾದ್ಯಗಳನ್ನು ಕೊಳವೆಯ ನಂತರ ಶಂಕುವಿನ ಆಕಾರದ ಅಂದರೆ ಕಾನಿಕಲ್ ಶೇಪ್ ಬಾಯಿಯೊಂದಿಗೆ ಏಕೆ ವಿನ್ಯಾಸಗೊಳಿಸಲಾಗುತ್ತದೆ? ಸೊ ಯಾವುದು ಕಾನಿಕಲ್ ಶೇಪ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೈಕ್ ನೋಡಿರ್ತೀರಾ, ಅದು ಹೆಂಗಿರುತ್ತೆ, ಈ ಥರ ಇರುತ್ತೆ, ಓಕೆನಾ. ಅಂದರೆ ಈ ಥರ ಇರುತ್ತೆ, ನೀವು ಇಲ್ಲಿ ಮಾತಾಡಿದ್ರೆ ಅದು ಸ್ವಲ್ಪ ಈ ಥರ ಕಾನಿಕಲ್ ಶೇಪಲ್ಲಿ ಇರುತ್ತೆ. ಒಂದು ನಿಮಿಷ, ಹಿಂಗಿರುತ್ತೆ ಮೈಕು, ಓಕೆನಾ. ಸೊ ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡ್ತೀರಾ. ಯಾಕೆ ಈ ಥರ ಆಕಾರದಲ್ಲಿ ಇರುತ್ತೆ ಅಂದರೆ, ನೀವು ಇಲ್ಲಿ ಮಾತಾಡೋಂಥ ಸೌಂಡ್ ಏನಾಗುತ್ತೆ, ಇಲ್ಲಿ ಹಿಂಗೆ ರಿಫ್ಲೆಕ್ಟ್ ಆಗಿ ಈ ಕಡೆ ಏನಾಗಬೇಕು, ವೇವ್ಸ್ ಥರ ಫಾರ್ಮ್ ಆಗುತ್ತೆ. ವೇವ್ಸ್ ಥರ ಏನಾಗುತ್ತೆ ಎಲ್ಲ ಕಡೆಗೂ ಕೂಡ ಅದು ಹರಡುತ್ತೆ, ಓಕೆನಾ. ಸೊ ಏನಾಗುತ್ತೆ ಅದು ಅಂದರೆ, ನೀವು ಯಾವ ಆಡಿಯನ್ಸ್ ಜೊತೆಗೆ ಮಾತಾಡ್ತೀರಾ ಅವ್ರಿಗೆ ಕೇಳಿಸ್ಬೇಕಂತೀರಾ, ಅವ್ರ ಕಡೆ ಹಿಂಗೆ ಇಟ್ಕೊಂಡು ನೀವು ಮಾತಾಡ್ದಾಗ ಏನಾಗುತ್ತೆ, ಇವಾಗ ನಾನು ಎಕ್ಸಾಂಪಲ್ ಕೊಟ್ಟೆ, ನೀರೊಳಗೆ ಕಲ್ಲಾಕಿದ್ರೆ ಏನಾಗುತ್ತೆ, ನೀರು ಹಿಂಗೆ ಹೋಗುತ್ತಲ್ವಾ, ವೇವ್ಸ್ ಥರ ಹಿಂಗೆ ದೂರ ಹೋಗುತ್ತಲ್ಲ. ಅದೇ ಥರನೇ ನಾವು ಸೌಂಡ್ ಮಾತಾಡಿದಾಗ ನಮ್ಮ ಆಡಿಯನ್ಸ್ ಇಲ್ಲ ಅವರೇ ಅಂತ ಅಂದಾಗ ಏನಾಗಬೇಕು, ನಮ್ಮ ಸೌಂಡ್ ಅವ್ರಿಗೆ ಕೇಳಿಸ್ಕೋಸ್ಕರ ನಾವು ಒಂದು ಕಾನಿಕಲ್ ಅಂದರೆ ಮುಂದೆ ಕಡೆ ಆ ಒಂದು ಕಾನಿಕಲ್ ಶೇಪ್, ಆ ಒಂದು ಆಕಾರದಲ್ಲಿ ಅದನ್ನು ಯೂಸ್ ಮಾಡ್ತೀವಿ, ಸರಿನಾ. ಸೊ ಆಪ್ಷನ್ ನೋಡೋಣ. ಟು ಮೇಕ್ ದ ಸೌಂಡ್ ಕ್ವೈಟರ್, ಕಡಿಮೆ ಮಾಡೋಕ್ಕಲ್ಲ, ಅದನ್ನು ಜಾಸ್ತಿ ಮಾಡೋಕ್ಕೆ ಮತ್ತು ನಮ್ಮ ಆಡಿಯನ್ಸ್ಗೆ ಅದು ರೀಚ್ ಆಗೋಕ್ಕೆ. ಟು ಅಬ್ಸರ್ವ್ ದ ಸೌಂಡ್ ವೇವ್ಸ್ ಯಾಕಪ್ಪ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ನಾವು ಮಾತಾಡೋದು ಆಡಿಯನ್ಸ್ಗೆ ರೀಚ್ ಆಗಬೇಕು. ಟು ಡೈರೆಕ್ಟ್ ಮೋಸ್ಟ್ ಆಫ್ ದ ಸೌಂಡ್ ವೇವ್ಸ್ ಫಾರ್ವರ್ಡ್ ಟುವರ್ಡ್ಸ್ ದ ಆಡಿಯನ್ಸ್ ವಿತೌಟ್ ಸ್ಪ್ರೆಡ್ಡಿಂಗ್ ಇಟ್, ಅದು ಯಾವ ಕಡೆಗೂ ಸ್ಪ್ರೆಡ್ ಆಗಬಾರ್ದು, ಅದಕ್ಕೋಸ್ಕರ ಒಂದು ಡೈರೆಕ್ಷನಲ್ಲೇ ಹೋಗಬೇಕು ಅಂತ ಅದು ನಾವೇನು ಮಾಡ್ತೀವಿ, ಅದನ್ನು ಯೂಸ್ ಮಾಡ್ತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ಎಕ್ಸಾಂಪಲ್ ಆಫ್ ರಿಡಕ್ಷನ್ ರಿಯಾಕ್ಷನ್? ಒಂದೇ ಪೇಪರು 3 ಕ್ವಶನು ಒಂದೇ ರಿಯಾಕ್ಷನ್ ಮೇಲೆ. ಯಾವುದು? ರಿಡಕ್ಷನ್ ರಿಯಾಕ್ಷನ್. ಹಾಗಾದರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಅಂತ. ರಿಡಕ್ಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಗೇನ್ ಆಗುತ್ತೆ, ಆಕ್ಸಿಜನ್ ಗೇನ್ ಆಗುತ್ತೆ, ಅಂದರೆ ಎಲೆಕ್ಟ್ರಾನ್ಸು ಗೇನ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಅಂತ ಏನು, ಆಕ್ಸಿಜನು ಗೇನ್ ಆಗುತ್ತೆ. ಸೊ ಆದರೆ ಆಕ್ಸಿಡೇಷನಲ್ಲಿ ಏನಾಗುತ್ತೆ, ಲೂಸ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಸರಿನಾ. ಸೊ ಈಗ ನೋಡೋಣ ಯಾವ ಒಂದು ರಿಯಾಕ್ಷನ್ ಅದು ಕೊಡುತ್ತೆ ಅಂತ. 2Mg + O2, 2MgO ಅಂತ ಕರಿತೀವಿ, 2MgO ಅಂತ ಕರಿತೀವಿ. ಮತ್ತು ಇದೇನು A + P = AB ಅಂತಲೂ ಕರಿಬೋದಾ, ಈ ಒಂದು ರಿಯಾಕ್ಷನ್ ಕರಿಬೋದಾ. ಸೆಕೆಂಡ್ ಆಪ್ಷನ್ ನೋಡಿ, NaOH HCl, NaCl ಈ ಕಡೆ ಬರುತ್ತೆ, OH ಈ ಕಡೆ ಬರುತ್ತೆ. ಅಂದರೆ ಇದು ಯಾವ ರಿಯಾಕ್ಷನ್ಗೆ ಸಂಬಂಧಪಟ್ಟಿದ್ದು, DD ಅಂತ ಕರಿತೀವಿ, ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಓಕೆನಾ. ಸಿ ನೋಡಿ, ZnH2SO4, ZnSO4H2. SO4 ಎಲ್ಲಿಗೆ ಹೋಗೈತೆ, ಈ ಕಡೆಗೆ ಹೋಗೈತೆ. ಈ ಒಂದು ಕಾಂಪೌಂಡ್ ಈ ಕಡೆ ಹೋದರೆ ಅದನ್ನ ಏನಂತ ಕರಿತೀವಿ ನಾವು, ಬರೀ ಸಿಂಗಲ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟು, ಇದು ಡಿಸ್ಪ್ಲೇಸ್ಮೆಂಟು. ಸೊ ಈಗ ಲಾಸ್ಟ್ ಆಪ್ಷನ್ ನೋಡೋದಾದರೆ, CuO ಕಾಪರ್ ಆಕ್ಸೈಡ್ + H2 = ಕಾಪರ್ + H2O. ಇಲ್ಲಿ ಏನಾಗ್ತೈತೆ, ಕಾಪರ್ ಏನಾಗ್ತಿದೆ, ಕಾಪರ್ ಆಕ್ಸೈಡ್ ಇದು ಏನಾಗ್ತೈತೆ ಅಂದರೆ ಕಾಪರ್ ಆಗ್ತೈತೆ, ಬರೀ ಕಾಪರ್ ಆಗಿ ಕನ್ವರ್ಟ್ ಆಗ್ತೈತೆ. ಅಂದರೆ ಆಕ್ಸೈಡ್ ಏನಾಗ್ತೈತೆ, ಅದರಿಂದ ದೂರ ಹೋಗ್ತೈತೆ. ಅಂದರೆ ನಮ್ಗೆ ಏನು ಸಿಕ್ತು, ಪ್ಯೂರ್ ಕಾಪರ್ ಸಿಕ್ತು. ಸೊ ಈ ಒಂದು ರಿಯಾಕ್ಷನ್ ಏನಾಗ್ತೈತೆ, ಎಲೆಕ್ಟ್ರಾನ್ಸು ನಮ್ಮಿಂದ ದೂರ ಹೋಗ್ತೈತೆ, ಗೇನ್ ಆಗ್ತೈತೆ, ಓಕೆನಾ. ಸೊ ಆಪ್ಷನ್ ಏನು, ಡಿ ಇಸ್ ದ ಕರೆಕ್ಟ್ ಆನ್ಸರ್. The sensation of feeling full after eating enough is perceived in which part of our body?
ಸಾಕಷ್ಟು ಆಹಾರ ಸೇವಿಸಿದ ನಂತರ ಹೊಟ್ಟೆ ತುಂಬಿದೆ ಅನುಭವವು ನಮ್ಮ ದೇಹದ ಯಾವ ಭಾಗದಲ್ಲಿ ಗ್ರಹಿಸಲ್ಪಡುತ್ತದೆ? ಸೊ ಈಗ ನನಗೆ ಹೊಟ್ಟೆ ಹಸಿತಿದ್ರೆ ನೀವು ಹೊಟ್ಟೆ ಹಸಿತೈತೆ ಅಂದ್ರೆ ನೀವು ಹೊಟ್ಟೆ ಹೇಳುತ್ತಾ ಹೊಟ್ಟೆ ಹಸಿತೈತೆ ಅಂದ್ರ ನಿಮ್ಮ ಬ್ರೈನ್ ಅಲ್ವಾ ಹೇಳೋದು. ಸೊ ಅದೇ ಥರ ನಿಮ್ಗೆ ಹೊಟ್ಟೆ ತುಂಬಿದ್ರೆ ನಿಮ್ಗೆ ಸಾಕಪ್ಪ ನಂಗೆ ಹೊಟ್ಟೆ ತುಂಬೈತೆ ಅಂದ್ರೆ ನಿಮ್ಮ ಹೊಟ್ಟೆ ಹೇಳುತ್ತಾ ಅಂದ್ರೆ ನಿಮ್ಗೆ ಹೊಟ್ಟೆನೋ ಸಿಗ್ನಲ್ ಕಳಿಸುತ್ತಾ? ನಮ್ಮ ಹೊಟ್ಟೆಯಿಂದ ನಮ್ಗೆ ಯಾವುದೇ ಥರ ನಮ್ಗೇನೋ ಗೊತ್ತಾಗಲ್ಲ, ಬಟ್ ನಮ್ಗೆ ಆ ಫೀಲ್ ಎಲ್ಲ ಎಲ್ಲಿಂದ ಸಿಗುತ್ತೆ ಅಂದರೆ ನಮಗೆ ಫೀಲ್ ಕೊಡೋದು ಹೊಟ್ಟೆ, ಬಟ್ ನಮ್ಗೆ ಹಿಂಗೆ ಆಗೈತೆ ಅಂತ ನಾವು ಥಿಂಕ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಬ್ರೈನಲ್ಲಿ. ಓಕೆನಾ? ಸೊ ನಮಗೆ ಹೊಟ್ಟೆ ಹಸಿವಾಗಲಿ ಹೊಟ್ಟೆ ತುಂಬ ಹಂಗಾಗೈತೆ ಅಂದರೆ ನಮಗೆ ಬ್ರೈನಿಂದ ಇನ್ಫಾರ್ಮೇಷನ್ ಬರುತ್ತೆ. ಸೊ ಈಗ ಬ್ರೈನಿಂದ ಯಾವ ಪಾರ್ಟಿಂದ ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಹೈಪೋಥಾಲಮಸ್ ಅಂತ ಕರಿತೀವಿ. ಹೈಪೋಥಾಲಮಸ್ ಈ ಒಂದು ಪಾರ್ಟಿಂದ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಈಗ ಹೈಪೋಥಾಲಮಸ್ ಎಲ್ಲಿರೋದು? ಅದು ಫೋರ್ ಬ್ರೈನ್ ಅಂತ ಕರಿತೀವಿ, ಅಂದರೆ ಮುಂಭಾಗದ ಮೆದುಳು ಅಂತ ಕರಿತೀವಿ. ಆ ಫೋರ್ ಬ್ರೈನು ಸಖತ್ ಇಂಪಾರ್ಟೆಂಟು. ನಮ್ಮ ಕಾಗ್ನೇಟಿವ್ ಥಿಂಕಿಂಗ್ ಆಗಿರ್ಬೋದು, ಎಬಿಲಿಟಿಗೆ ಆಗಿರ್ಬೋದು, ಅದು ತುಂಬ ಹೆಲ್ಪ್ ಮಾಡುತ್ತೆ. ಫೋರ್ ಬ್ರೈನ್ ಇಂಪಾರ್ಟೆಂಟ್ ಟಾಪಿಕ್, ಸರಿನಾ? ಸೊ ಎಲ್ಲಿಂದ ಗೊತ್ತಾಗುತ್ತೆ ನಮಗೆ? ಫೋರ್ ಬ್ರೈನಿಂದ ಗೊತ್ತಾಗುತ್ತೆ. ಬಕಲ್ ಕ್ಯಾವಿಟಿ ಅಂದ್ರೆ ಏನು? ಬಕಲ್ ಕ್ಯಾವಿಟಿಯಲ್ಲಿ ಇರುತ್ತೆ, ಅಲ್ಲಲ್ಲಿ ಇರುತ್ತೆ. ಅಲ್ಲಂದ್ರೆ ಏನು ಮಾಡ್ತೀವಿ ನಾವು? ಗ್ರೈಂಡ್ ಮಾಡೋಕ್ಕೆ, ತಿಂದಂಥ ಫುಡ್ನ ಗ್ರೈಂಡ್ ಮಾಡೋಕ್ಕೆ ಮತ್ತು ಇಂಜೆಕ್ಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ಇಂಜೆಕ್ಷನ್ ಅಂದರೆ ಫುಡ್ ಆಹಾರ ಒಳಗಡೆ ಹೋಗ್ತೈತೆ, ಓಕೆನಾ? ಅದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾರ್ಟ್ ಏನಕ್ಕೆ? ಬ್ಲಡ್ ಸರ್ಕ್ಯುಲೇಷನ್ಗೆ ಅದು ಹೆಲ್ಪ್ ಮಾಡುತ್ತೆ, ಬ್ಲಡ್ ಪಂಪಿಂಗ್ಗೆ, ಸರಿನಾ? A car moves with a uniform velocity v. Which of the following statement is true about its velocity time graph? ನೋಡಿ ನಾನು ಏನು ಹೇಳ್ತಿದ್ದೆ, ನಾನು ಒಂದು ವೆಲಾಸಿಟಿ ಟೈಮ್ ಗ್ರಾಫು ಇಂಪಾರ್ಟೆಂಟಾ, ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟು? ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಸೊ ಈಗ ಈ ಕಾರ್ ಯಾವ ಒಂದು ಮೋಷನಲ್ಲಿ ಮೂವ್ ಆಗ್ತೈತೆ? ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಅಂತಂದ್ರೇನು? ಅದರ ಸ್ಪೀಡು ಏನಾಗುತ್ತೆ? ಸ್ಪೀಡು ಚೇಂಜ್ ಆಗೋದಿಲ್ಲ, ಓಕೆನಾ? ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಸ್ಪೀಡ್ ಚೇಂಜ್ ಆದ್ರದ್ದು ನಾವೇನಂತ ಕರಿತೀವಿ? ಅದನ್ನು ನಾವು ಆಕ್ಸೆಲರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸೆಲರೇಷನ್ ಅಂತ ನಾವು ಕರಿತೀವಿ, ಓಕೆನಾ? ಸೊ ಈಗ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಏನು ಮೆನ್ಷನ್ ಮಾಡ್ತೀವಿ? ವೆಲಾಸಿಟಿ ಇಲ್ಲಿ ಟೈಮ್ನ ಮೆನ್ಷನ್ ಮಾಡ್ತೀವಿ, ಇಲ್ಲಿ ವೆಲಾಸಿಟಿಯನ್ನು ಮೆನ್ಷನ್ ಮಾಡ್ತೀವಿ. ಈಗ ವೆಲಾಸಿಟಿ ಈಗ ಇದು 0, ಇದು 0, ಇದು 2 ಅಂದ್ಕೊಳ್ಳಿ, ಇದು 4 ಅಂದ್ಕೊಳ್ಳಿ. ಒಂದು ನಿಮಿಷ ದೊಡ್ಡದಾಗಿ ಬರೀತೀವಿ. ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಎಕ್ಸ್ ಆಕ್ಸಿಸ್ನ ಟೈಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ವೈ ಆಕ್ಸಿಸ್ನ ವೆಲಾಸಿಟಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು 0, ಇದು 1, ಇದು 2, ಇದು 3 ಅಂದ್ಕೊಳ್ಳಿ, ಓಕೆನಾ? ಇಲ್ಲಿ 5, ಇಲ್ಲಿ 10, 15. ಮೊದಲನೇ ಅವರಿಗೆ ಮೊದಲನೇ ಅವರಲ್ಲಿ 5 km/h ಹೋಗ್ತಿದ್ದಾರೆ. ಇನ್ನು ನೆಕ್ಸ್ಟ್ ಅವರಲ್ಲೂ ಕೂಡ ಒಂದು ನಿಮಿಷ, ನೆಕ್ಸ್ಟ್ ಅವರಲ್ಲೂ ಕೂಡ 5 km/h ಹೋಗ್ತಿದ್ದಾರೆ. ಇನ್ನು ಮೂರನೇ ಅವರು ಕೂಡ ಅಷ್ಟೇ 5 km/h ಹೋಗ್ತಿದ್ದಾರೆ. ಅಂದರೆ ಇಲ್ಲಿ ಏನೈತೈತೆ? ಯೂನಿಫಾರ್ಮ್ ವೆಲಾಸಿಟಿ, ಸ್ಪೀಡ್ ಯಾವಾಗಲೂ ಏನೈತೆ? ಸೇಮ್ ಐತೆ. ಸೊ ನಾವು ಗ್ರಾಫ್ ಹೇಗೆ ಬರಿಬೋದು? ಈಗ ಬರಿಬೋದು, ಓಕೆನಾ? ಗ್ರಾಫು ಈಗ ಬರಿಬೋದು, ಸರಿನಾ? ಆಪ್ಷನ್ ನೋಡೋಣ. ಸ್ಲೋಪ್ ಆಫ್ ಅ ಗ್ರಾಫ್ ಇಸ್ ಈಕ್ವಲ್ ಟು 0. ನೋಡಿ, ಸ್ಲೋಪ್ ಆಫ್ ಅ ಗ್ರಾಫ್ ಏನೈತೆ? 0 ಅಂದ್ಬಿಟ್ಟು. 0 ಅಂದರೆ ಯಾಕೆ? ಆಕ್ಸಿಲರೇಷನ್ ಏನಾಗ್ತಾ ಇಲ್ಲ? ಚೇಂಜ್ ಆಗ್ತಾ ಇಲ್ಲ. ಆಕ್ಸಿಲರೇಷನ್ ಅಂದರೆ ಸ್ಪೀಡ್ ಏನಾದ್ರು ಚೇಂಜ್ ಆಗಿದ್ರೆ ನಮಗೆ ಆಕ್ಸಿಲರೇಷನ್ ಸಿಕ್ತಿತ್ತು, ಇಲ್ಲಿ ಸ್ಪೀಡ್ ಚೇಂಜ್ ಆಗ್ತಾ ಇಲ್ಲ. ಸೊ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಅಂದರೆ ಏನು? ಯೂನಿಫಾರ್ಮ್ ವೆಲಾಸಿಟಿ. ಸೊ ಏನಾಗಿರುತ್ತೆ? ಸ್ಲೋಪು ಯಾವಾಗಲೂ ಕೂಡ 0 ಆಗಿರುತ್ತೆ. ಸೊ ಇಲ್ಲೂ 0. ಸೊ ಆಪ್ಷನ್ ಏನು? ಎ ಇಸ್ ದ ಕರೆಕ್ಟ್ ಆನ್ಸರ್. ಮಿಕ್ಕಿದ ಆಪ್ಷನ್ ನೋಡಿ, ಎವಾಲ್ಯೂಯೇಟ್ ಮಾಡ್ಕೊಳ್ಳಿ. ಅಂದರೆ ಸ್ಲೋಪ್ ಆಫ್ ಅ ಗ್ರಾಫ್ ವೆಲಾಸಿಟಿ ಈಕ್ವಲ್ಸ್ ಆಗಿದ್ರೆ ಅದು ಏನಾಗ್ತಿತ್ತು ಅದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ, ಸರಿನಾ? Read the given statement and select the most appropriate option. Statement 1. When a ball is thrown vertically upward, its velocity decreases at the rate of gravity. G ಅಂದರೆ ಗ್ರಾವಿಟಿ ಅಥವಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಒಂದು ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದರ ವೇಗವು ಜಿ ದರದಲ್ಲಿ ಕಡಿಮೆಯಾಗುತ್ತದೆ. ನೋಡೋಣ, ಈಗ ಒಂದು ಬಾಲ್ನ ನೀವು ಎಸಿತೀರ, ಇಲ್ಲಿ ಹಿಂಗೆ ಎಸಿದ್ರೆ ಆ ಬಾಲ್ ಇಲ್ಲಿಗೋಗುತ್ತೆ. ಇಲ್ಲಿ ಗಂಟ ನಿಮ್ಗೆ ಏನು ಫೋರ್ಸ್ ಹಾಕಿದ್ರೆ ಅಷ್ಟು ದೂರ ಹೋಗುತ್ತೆ. ಬಟ್ ಮೇಲ್ಗಡೆ ಹೋದ್ಮೇಲೆ ಏನಾಗುತ್ತೆ? ತನ್ನ ಸ್ಪೀಡ್ ಏನಾಗುತ್ತೆ ಅಂದರೆ ಅಲ್ಲಿರೋಂಥ ಒಂದು ಆಕ್ಸಿಲರೇಷನು ಕಡಿಮೆ ಆಗುತ್ತೆ. ಯಾಕೆ? ಅದ್ರ ಶಕ್ತಿ ಇಲ್ಲಿ ಗಂಟ ಹೋಗೋಕ್ಕೆ ಅಷ್ಟೇ ಇದ್ದಿದ್ದು. ಈ ಒಂದು ಹೈಟ್ ಹೋದಾಗ ಏನಾಗುತ್ತೆ? ಆ ಬಾಲ್ನ ಆಕ್ಸಿಲರೇಷನ್ ಕಡಿಮೆ ಆಗುತ್ತೆ. ಆಮೇಲೆ ಏನು ಮಾಡುತ್ತೆ? ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ಇಲ್ಲಿ ಗಂಟ ಹೋದಾಗ ಏನಾಗುತ್ತೆ? ಹಿಂಗೆ ಮೇಲೆ ಹೋಗ್ತಾ ಅದ್ರ ಫೋರ್ಸ್ ಅಥವಾ ಸ್ಪೀಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ಅಲ್ವಾ? ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದನ್ನೇ ಸ್ಟೇಟ್ಮೆಂಟ್ 1ನಲ್ಲಿ ಕೇಳಿರೋದು. ಸೊ ಸ್ಟೇಟ್ಮೆಂಟ್ 1 ಏನು? ಕರೆಕ್ಟು. ಈಗ ಸ್ಟೇಟ್ಮೆಂಟ್ 2 ನೋಡೋಣ. ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ಸ್ ಡೌನ್ವರ್ಡ್ ವೆನ್ ದ ಬಾಲ್ ಮೂವ್ಸ್ ಅಪ್ವರ್ಡ್, ಓಕೆನಾ? ಸೊ ಈಗ ಆಕ್ಸಿಲರೇಷನ್ ಬಾಲ್ ಮೇಲ್ಗೆ ಹೋಗ್ತಿದ್ರೆ ಆಕ್ಸಿಲರೇಷನ್ ಯಾವ ಕಡೆ ಆಗ್ತಿರುತ್ತೆ? ಡೌನ್ವರ್ಡ್ ಆಗ್ತಿರುತ್ತೆ. ಏನಾಗ್ತಿರುತ್ತೆ? ಡೌನ್ ಕಡೆಗೆ ಆಗ್ತಿರುತ್ತೆ. ಅದಕ್ಕೆ ಅಲ್ವಾ ಈಗ ಬಾಲ್ ಇಲ್ಲಿ ಬಂತು ಅಂದ್ಕೊಳ್ಳಿ, ಬಾಲ್ ಇಲ್ಲಿ ಬಂದಾದ್ಮೇಲೆ ಅದ್ರ ಸ್ಪೀಡ್ ಏನಾಯಿತು? ಫುಲ್ಲು ಹೊಂಟೋಯ್ತು. ಅವಾಗ ಏನು ಮಾಡುತ್ತೆ? ಡ್ಯೂ ಟು ದ ಗ್ರಾವಿಟೇಷನ್ ಫೋರ್ಸ್ ಅದು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ? ಆಕ್ಸಿಲರೇಷನ್ ಇನ್ಕ್ರೀಸ್ ಆಗುತ್ತೆ
ಅಲ್ವಾ. ಸೊ ಆಕ್ಸಿಲರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ಮೇಲ್ಗಡೆ ಬಾಲ್ ಹೋಗ್ತೈತೆ ಅಂದರೆ ಆ ಗ್ರಾವಿಟೇಷನಲ್ ಯಾವ ಕಡೆ ಇರುತ್ತೆ, ಡೌನ್ವರ್ಡ್ ಆಗಿರುತ್ತೆ, ಅಂದರೆ ಕೆಳಗಡೆ ಇರುತ್ತೆ. ಅದಕ್ಕೋಸ್ಕರ ಅದು ನಾವು ಎಷ್ಟು ಫೋರ್ಸ್ ಹಾಕಿರ್ತೀವೋ ಆ ಒಂದು ಹೈಟಿಗೆ ಮಾತ್ರ ಹೋಗಿ ಮತ್ತೆ ವಾಪಸ್ಸು ಬರುತ್ತೆ. ಸೊ ಏನು, ಆಪ್ಷನ್ 2 ಕೂಡ ಕರೆಕ್ಟು. ಚೆಂಡು ಮೇಲಕ್ಕೆ ಚಲಿಸುತ್ತಿದ್ದರೂ ಗುರುತ್ವ ತ್ವರಣೆಯು ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಮುಖವಾಗಿಯೇ ಕಾರ್ಯನಿರ್ವಹಿಸುತ್ತದೆ ಅಂತ ನಾವು ಹೇಳ್ತೀವಿ. ಸರಿನಾ, ಅರ್ಥ ಆಯ್ತಾ ಕಾನ್ಸೆಪ್ಟು? ಬೇಕಾದ್ರೆ ನೀವು ಕ್ಯಾಚ್ ಆಡ್ಬೇಕಾದ್ರೆ ನೋಡಿ, ನೀವು ನೆಕ್ಸ್ಟು ಕ್ರಿಕೆಟ್ ಆಡೋಕೆ ಹೋದಾಗ ಅಥವಾ ಯಾವಾಗಾದರೂ ನೋಡಿ, ಬಾಲ್ನ ಮೇಲ್ ಕಿಸಿರಿ, ನಾವು ಎಷ್ಟು ಸ್ಪೀಡಿಗೆ ಅದು ಫುಲ್ಲು ಮೇಲ್ಗೆ ಹೋಗ್ಬೇಕು ತಾನೆ, ಯಾಕೆ ಮತ್ತೆ ಕೆಳಗೆ ಬರುತ್ತೆ? ಯೋಚನೆ ಮಾಡಿದ್ದೀರಾ? ಬಿಕಾಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆಪ್ಷನ್ ಏನು, ಡಿ ಇಸ್ ದ ಕರೆಕ್ಟ್ ಆನ್ಸರ್. 2 ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಡ್ಯೂರಿಂಗ್ ದ ನಾನ್ ಯೂನಿಫಾರ್ಮ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಲಾಂಗ್ ಅ ಸ್ಟ್ರೈಟ್ ಲೈನ್. ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು? ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಅಲ್ಲಿ ವೆಲಾಸಿಟಿ ಏನಾಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಕಡಿಮೆನೂ ಆಗ್ಬೋದು, ಜಾಸ್ತಿ ಆಗ್ಬೋದು. ಈ ಚೇಂಜ್ ಇನ್ ವೆಲಾಸಿಟಿನ ನಾವೇನಂತ ಕರಿತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ ಅಲ್ವಾ. ವೆಲಾಸಿಟಿ ಏನಾದ್ರು ಚೇಂಜ್ ಆಗಿಲ್ಲ ಅಂದರೆ ಆಕ್ಸಿಲರೇಷನ್ 0 ಅಂತ ಕರಿತೀವಿ. ವೆಲಾಸಿಟಿ ಏನಾದ್ರು ಚೇಂಜ್ ಆದರೆ ಆಕ್ಸಿಲರೇಷನ್ ಏನಂತ ಕರಿತೀವಿ, ನಾಟ್ ಈಕ್ವಲ್ ಟು 0 ಅಂತ ಕರಿತೀವಿ. ಇಷ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬಿಟ್ರೆ ನೀವು ಯೂನಿಫಾರ್ಮ್ ಮೋಷನಲ್ಲಿ ನೀವು ಯಾವ ಕ್ವಶನ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಸರಳ ರೇಖೆಯ ಉದ್ದಕ್ಕೂ ಒಂದು ವಸ್ತುವಿನ ಅಸಮವೇಗದ ಚಲನೆ ನಡೆಸುವಾಗ ಡ್ಯಾಶ್ ಅಂತ ಕೇಳಿದ್ದಾರೆ. ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್ ಇಂಟರ್ವಲ್ ಈಸ್ ನಾನ್ ಝೀರೋ. ಯಾವುದೇ ಸಮಯದ ಮಧ್ಯಂತರದಲ್ಲಿ ವೇಗದ ಬದಲಾವಣೆಯು ಶೂನ್ಯವಲ್ಲ ಅಂತ ಕೇಳಿದ್ದಾರೆ. ನಾನ್ ಝೀರೋ ಅಂತಂದರೆ ಇಟ್ ಇಸ್ ನಾಟ್ ಈಕ್ವಲ್ ಟು 0. ಅಂದರೆ ಚೇಂಜ್ ಆದರೆ ವೆಲಾಸಿಟಿ ಏನಾಗುತ್ತೆ, ಆಕ್ಸಿಲರೇಷನ್ ಚೇಂಜ್ ಅಂತ ಕರಿತೀವಿ. ಈ ಆಕ್ಸಿಲರೇಷನ್ ಚೇಂಜ್ ಇನ್ ವೆಲಾಸಿಟಿ ಆದರೆ ಆಕ್ಸಿಲರೇಷನ್ ಏನಿರುತ್ತೆ, 0 ಆಗಿ ಇರೋದಿಲ್ಲ. ಇನ್ ಕೇಸ್ ಏನಾದ್ರು ಕಾನ್ಸ್ಟೆಂಟ್ ಆಗಿದ್ರೆ ಆಕ್ಸಿಲರೇಷನ್ ಏನಿರುತ್ತೆ, 0 ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟೇ ಅಲ್ವಾ, ಏನು ಹೇಳಿದ್ವಿ, ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಡ್ಯೂ ಟು ದ ಸ್ಟಿಮ್ಯುಲಸ್ ಆಫ್ ಸನ್ಲೈಟ್ ಈಸ್ ಕಾಲ್ಡ್. ಸೂರ್ಯನ ಬೆಳಕಿನ ಪ್ರಚೋದನೆಯಿಂದ ಸಸ್ಯಗಳಲ್ಲಿ ಉಂಟಾಗುವ ದಿಕ್ಕುರಹಿತ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಏನೆಂದು ಕರೆಯುತ್ತಾರೆ ಅಂತಂದರೆ ನೋಡಿ, ಸ್ಟಿಮ್ಯುಲಸ್ ಅಂತಂದರೆ ಮೂಮೆಂಟು. ಸ್ಟಿಮ್ಯುಲಸ್ ಅಂದರೆ ಮೂಮೆಂಟು ಯಾವ್ದ್ರಿಂದ ಆಗುತ್ತೆ, ಸನ್ಲೈಟಿಂದ ಆಗುತ್ತೆ. ಸನ್ಲೈಟಿಂದ ಆಗುತ್ತೆ. ಈಗ ನಮಗೆ ಇದೇನು ಕಾನ್ಸೆಪ್ಟೇ ಗೊತ್ತಿಲ್ಲಪ್ಪ, ಕಾನ್ಸೆಪ್ಟ್ ಗೊತ್ತಿಲ್ಲ, ನಾವು ಆನ್ಸರ್ ಮಾಡಬೇಕು. ಹೇಗೆ ಆನ್ಸರ್ ಮಾಡೋದು? ವರ್ಡ್ ಅಂತಂದರೆ ಟ್ರಿಕ್ ನೆನ್ಪಿಟ್ಕೊಡಿ, ವರ್ಡ್ ಬ್ರೇಕ್ ಡೌನ್ ಅಂತ ಕರಿತೀವಿ. ಸರಿನಾ, ಮೊದಲನೇ ಆಪ್ಷನ್ ತಗೊಳ್ಳಿ. ಮೊದಲನೇ ಆಪ್ಷನ್ ಏನು, ಫೋಟೋ ನ್ಯಾಸ್ಟಿ. ಓಕೆನಾ, ಈ ವರ್ಡ್ನ ನೀವು ಬ್ರೇಕ್ ಡೌನ್ ಮಾಡಬೇಕು. ಫೋಟೋ ಅಂತಂದರೆ ಫೋಟೋ ಅಂತ ಬ್ರೇಕ್ ಮಾಡಬೇಕು, ಇನ್ನೊಂದು ನ್ಯಾಸ್ಟಿ ಅಂತ ಬ್ರೇಕ್ ಮಾಡಬೇಕು. ಓಕೆನಾ, ಫೋಟೋ ಅಂದರೆ ಏನು, ನೀವು ಫೋಟೋ ಅಂದ್ರೇನು, ಸಮಥಿಂಗ್ ಲೈಟ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ಸನ್ಲೈಟು ಆಗಿರ್ಬೋದಾ. ಫೋಟೋ ಅಂತ ಅಂದರೆ ಲೈಟ್ಗೆ ನಾವು ಹೋಲಿಸ್ತೀವಿ. ಫೋಟೋ ಸಿಂಥಸಿಸ್ ಅಂದ್ರೇನು, ಲೈಟ್ನಿಂದ ಫುಡ್ನ ತಯಾರಿಸಿ ಮಾಡ್ಕೊಳ್ಳುತ್ತಲ್ವ. ಫೋಟೋ ಅಂದರೆ ಸನ್ಲೈಟು. ನ್ಯಾಸ್ಟಿ ಅಂದರೆ ಏನು ಗೊತ್ತಾ, ನ್ಯಾಸ್ಟಿಕ್ ಮೂಮೆಂಟ್ ಅಂತ ಹೇಳ್ತೀವಲ್ಲ. ನ್ಯಾಸ್ಟಿ ಅಂದರೆ ಮೂಮೆಂಟ್. ನ್ಯಾಸ್ಟಿ ಅಂದರೆ ಏನು, ಮೂಮೆಂಟ್. ಅರ್ಥ ಆಯ್ತಾ? ಸೊ ಈಗ ಲೈಟಿಂದ ಏನಾದ್ರು ಮೂಮೆಂಟ್ ಆಗ್ತಿದ್ರೆ ಅದು ನಾವೇನಂತ ಕರಿತೀವಿ, ಸ್ಟಿಮ್ಯುಲಸ್ ಆಫ್ ಅಂದರೆ ನಾನ್ ಡೈರೆಕ್ಷನಲ್ ಮೂಮೆಂಟ್ ಅಲ್ಲಿ ಇದ್ದಾರೆ ಪ್ಲಾಂಟ್ಸ್, ಅದನ್ನ ಫೋಟೋ ನ್ಯಾಸ್ಟಿ ಅಂತ ಕರಿತೀವಿ. ಓಕೆನಾ, ಡ್ಯೂ ಟು ದ ಸನ್ಲೈಟ್ ಏನಾದರೂ ಒಂದು ಪ್ಲಾಂಟ್ ಏನಾದ್ರು ಮೂವ್ ಆದರೆ ಅದು ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಅಂತಲೂ ನಾವು ಕರಿತೀವಿ. ಸರಿನಾ, ಸೊ ಇಲ್ಲಿ ನಮಗೆ ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಅಂತ ಕೊಟ್ಬಿಟ್ಟಿದ್ದಾರೆ, ಬಟ್ ಇದ್ರೊಳಗೆ ಕೆಳಗೆ ಯಾವುದು ಅಂತ ಕೇಳಿದ್ದಾರೆ. ಸರಿನಾ, ನಾವು ಆಪ್ಷನ್ ಯಾವುದು, ಫೋಟೋ ನ್ಯಾಸ್ಟಿ ಅಂತ ಕರಿತೀವಿ. ಹಾಗಾದರೆ ಫೋಟೋ ಟ್ರೋಪಿಸಮ್ ಅಂದ್ರೆ ಏನು? ಫೋಟೋ ಅಂತ ಅಂದರೆ ಸನ್ಲೈಟು, ಟ್ರೋಪಿಸಮ್ ಅಂತಂದರೆ ಮೂಮೆಂಟು. ಓಕೆನಾ, ಸೊ ಒಂದು ಪ್ಲಾಂಟು ತನ್ನ ಡೈರೆಕ್ಷನಲ್ಲೇ ಮೂವ್ ಆದರೆ ಅದು ನಾವೇನಂತ ಕರಿತೀವಿ ಅಂತಂದರೆ ಫೋಟೋ ಟ್ರೋಪಿಸಮ್ ಅಂತ ಕರಿತಾ. ನಾನ್ ಡೈರೆಕ್ಷನಲ್ ಅಂತಂದರೆ ನ್ಯಾಸ್ಟಿ ಅಂತ ಕರಿತೀವಿ. ಅದೇ ಥರನೇ ಟಿಗ್ಮೋ ನ್ಯಾಸ್ಟಿನೂ ಕೂಡ ಟ್ರೋಪಿಸಮ್ ಕೂಡ ಆಗುತ್ತೆ. ಸರಿನಾ, ಸೊ ನೋಡಿ, ಆ ನಾನ್ ಡೈರೆಕ್ಷನ್ ಮೂಮೆಂಟ್ ಏನಂತ ಕರಿತೀವಿ, ಫೋಟೋ ನ್ಯಾಸ್ಟಿ ಅಂತ ಕರಿತೀವಿ. ಸರಿನಾ, ಫೋಟೋ ಟ್ರೋಪಿಸಮ್ ಅಂದರೆ ಡೈರೆಕ್ಷನಲ್ ಗ್ರೋತ್ ಟುವರ್ಡ್ಸ್ ಲೈಟ್ನಿಂದ ಡೈರೆಕ್ಟಾಗಿ ಮೂವ್ಮೆಂಟ್ ಆಗ್ತಾ ಇದ್ರೆ ಅದು ನಾವೇನಂತ ಕರಿತೀವಿ ಅಂದರೆ ಡೈರೆಕ್ಷನ್, ಅದು ಫೋಟೋ ಟ್ರೋಪಿಸಮ್ ಅಂತ ಕರಿತೀವಿ. ಸರಿನಾ, ನ್ಯಾಸ್ಟಿಕ್ ಮೂವ್ಮೆಂಟ್ ಅಂದರೆ ಏನಿಲ್ಲ, ನಾನ್ ಡೈರೆಕ್ಷನಲ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಿ ಲೈಕ್ ಲೈಟ್, ಟಚ್ ಆರ್ ಟೆಂಪರೇಚರ್. ನ್ಯಾಸ್ಟಿಕ್ ಮೂವ್ಮೆಂಟ್ ಇವಾಗ ನಾವು ಚಿಕ್ಕ ವಯಸ್ಸಿಂದ ಏನು ಮಾಡಿರ್ತೀವಿ ಅಂತಂದರೆ, ಒಂದು ಟಚ್ ಮಿನರ್ ಪ್ಲಾಂಟ್ ನೋಡಿರ್ತೀವಿ, ಮುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಮರ್ಚ್ಕೊಬಿಡುತ್ತೆ, ಅಥವಾ ಲೀವ್ಸ್ಗಳನ್ನೆಲ್ಲ ಏನು ಮಾಡುತ್ತೆ, ಶೆಡ್ ಮಾಡ್ಕೊಬಿಡುತ್ತೆ. ಅದೇನೋ ನ್ಯಾಸ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆನಾ, ಸೊ ಟ್ರೋಪಿಕ್ ಮೂವ್ಮೆಂಟ್ ಅಂದ್ರೇನು, ಡೈರೆಕ್ಷನಲ್ ಗ್ರೋತ್ ಮೂವ್ಮೆಂಟ್ ಇದರ್ ಟುವರ್ಡ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಫ್ರಮ್ ದ ಸ್ಟಿಮ್ಯುಲಸ್. ಈಗ
ಟ್ರೋಪಿಕ್ ಮೂಮೆಂಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಿಲೇಜಲ್ಲಿ ಅಂಬು ನೋಡಿರ್ತೀರಾ ಅಥವಾ ಮನಿ ಪ್ಲಾಂಟ್ ನೋಡಿರ್ತೀರಾ. ನೀವು ಮನಿ ಪ್ಲಾಂಟ್ನ ಹೇಗೆ ಟೈ ಮಾಡ್ತೀರಾ ಅದ್ರ ಪ್ರಕಾರನೇ ಅದು ಸುತ್ಕೊಂಡು ಬೆಳ್ಕೊಂಡು ಹೋಗುತ್ತಲ್ವಾ, ಅದು ಟ್ರೋಪಿಕ್ ಮೂಮೆಂಟ್ಗೆ ಎಕ್ಸಾಂಪಲ್. ನ್ಯಾಸ್ಟಿಕ್ ಮೂಮೆಂಟ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಟಚ್ ಮಿನರ್ ಪ್ಲಾಂಟ್ನ ನೀವು ಇಟ್ಕೋಬೋದು, ಸರಿನಾ. ಸೊ ಟಿಗ್ಮೋನೆಸ್ಟಿ ಅಂದ್ರೂ ಅದೇ, ಟಚ್ ಮಾಡಿದ್ರೆ ಅಥವಾ ನಾನ್ ಡೈರೆಕ್ಷನಲ್ ಟಚ್ ಮಾಡಿದ್ರೆ ಟಿಗ್ಮೋಟ್ರೋಪಿಸಮ್ ಅಂತಂದ್ರೂ ಅಷ್ಟೇ. ನಾನು ಹೇಳ್ದ ಟೆಂಡ್ರಿಲ್ಸ್ ಆಗಿ ಕ್ಲೈಂಬ್ ಆಗುತ್ತಲ್ಲ ಅದನ್ನು ಟಿಗ್ಮೋಟ್ರೋಪಿಸಮ್ ಅಂತ ಕರಿತೀವಿ. ಟಿಗ್ಮೋಟ್ರೋಪಿಸಮ್ ಅಂತ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಟಿಗ್ಮೋ ಅಂದರೆ ಟಚ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಬ್ರೇಕ್ ಡೌನ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೂ ನಮಗೆ ಆನ್ಸರ್ಗೆ ರೀಚ್ ಆಗ್ಬೋದು. ನಮಗೆ ಅದೇ ನಾನು ಹೇಳಲ್ವಾ, ಎಕ್ಸಾಮಲ್ಲಿ ನಮ್ಗೆ ಏನಂದರೆ ಒಂದು ನಮಗೆ ಆನ್ಸರ್ ಗೊತ್ತಿರಬೇಕು. ಇನ್ ಕೇಸ್ ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆ ಕ್ವಶನ್ಗೆ ಇದು ಆನ್ಸರ್ ಅಲ್ಲ ಅಂತ ಆದರೂ ನಮಗೆ ಗೊತ್ತಿರಬೇಕು. ಈ ಎರಡೂ ಗೊತ್ತಿಲ್ಲ ಅಂದರೆ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ, ಓಕೆನಾ, ಅದೇ ಡೇಂಜರಲ್ಲಿ ಇದ್ದೀವಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಪರ್ಸನ್ ಈಸ್ ಪ್ರಿಸ್ಕ್ರೈಬ್ಡ್ ಸ್ಪೆಕ್ಟಾಕಲ್ಸ್ ಆಫ್ 2D + 2D. ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ಡ್ ಇನ್ ದ ಸ್ಪೆಕ್ಟಾಕಲ್ಸ್? ಒಬ್ಬ ವ್ಯಕ್ತಿಗೆ +2D ಸಾಮರ್ಥ್ಯದ ಕನ್ನಡಕವನ್ನು ಸೂಚಿಸಲಾಗಿದೆ. ಈ ಕನ್ನಡಕದಲ್ಲಿ ಯಾವ ವಿಧದ ಮುಸುರುವನ್ನು ಬಳಸಲಾಗುತ್ತದೆ? ಸೊ ಪ್ಲಸ್ ಅಂತ ಅಂದ್ರೇನು 2D, ಓಕೆನಾ. ಪ್ಲಸ್ ಅಂತ ಅಂದರೆ 2D. ಈ ಪ್ಲಸ್ ಇದ್ರೆ ಅಂದ್ರೇನು ನಮಗೆ ಫಾರ್ ಡಿಸ್ಟೆನ್ಸ್ ಕಾಣಿಸಲ್ಲ. ಈ ಫಾರ್ ಡಿಸ್ಟೆನ್ಸ್ ಕಾಣಿಸಲ್ಲ ಅಂದರೆ ನಮ್ಗೆ ಯಾವ ಕಾಯಿಲೆ ಐತೆ ಅಂದರೆ ಹೈಪರ್ ಮಯೋಪಿಯಾ ಅಂತ ಕರಿತೀವಿ. ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ನಾವು ಕರಿತೀವಿ, ಸರಿನಾ. ಇನ್ ಕೇಸ್ ಏನಾದ್ರು ಈಗ ಡಾಕ್ಟರ್ ನಿಮಗೆ -2D ಕೊಟ್ಟವ್ರೆ. -2D ಅಂತಂದ್ರೇನು? ಮೈನಸ್ ಅಂತಂದರೆ ನಮಗೆ ನಿಯರ್, ನಮ್ಮ ಹತ್ರ ಇರೋಂಥ, ಈಗ ನೀವು ಮೊಬೈಲ್ ನೋಡ್ತಿದ್ದೀರಾ, ನಿಮ್ಮ ಮೊಬೈಲೇ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗಾದರೆ ನೀವು ಯಾವ ಕಾಯಿಲೆಯಿಂದ ಬರಳುತ್ತಿದ್ದೀರಾ ಅಂದರೆ ಮಯೋಪಿಯಾ ಅಂತ ಕರಿತೀವಿ. ನಾವು ಕರಿತೀವಿ, ಸರಿನಾ. ಸೊ ಈಗ ದೂರ ಇದ್ದಂತಂದರೆ ನಿಮಗೆ ದೂರದ ಆಬ್ಜೆಕ್ಟ್ಸ್ ಕಾಣಿಸ್ತಾ ಇಲ್ಲ. ನಿಮಗೆ ದೂರದ ಆಬ್ಜೆಕ್ಟ್ಸ್ ಕಾಣಿಸ್ಬೇಕಂದ್ರೆ ಏನು ಮಾಡ್ತೀರಾ? ನೀವು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀರಾ. ಈಗ ಹತ್ರ ಇರೋ ಆಬ್ಜೆಕ್ಟ್ಸ್ನ ಕಾಣಿಸ್ಬೇಕಂದ್ರೆ ಏನು ಮಾಡ್ತೀರಾ? ಕಾನ್ಕೇವ್ ಲೆನ್ಸ್ನ ನೀವು ಯೂಸ್ ಮಾಡ್ತೀರಾ, ಓಕೆನಾ. ಮಯೋಪಿಯಾ ಅಂದರೆ ಏನಂತ ಗೊತ್ತಿರಬೇಕು. ಹೈಪರ್ ಮಯೋಪಿಯಾ ಅಂದರೆ ಏನು ಗೊತ್ತಿರಬೇಕು. ಹೈಪರ್ ಮೆಟ್ರೋಪಿಯಾ ಅಥವಾ ಮೆಟ್ರೋಪಿಯಾ ಅಂದರೆ ಏನಂತ ನಿಮಗೆ ಗೊತ್ತಿರಬೇಕು. ನಿಮಗೆ ಇದ್ರ ಮೇಲೆ ನಮಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಸರಿನಾ. ಸೊ ಮತ್ತೆ ಡಯಾಪ್ಟರ್, ಡಿ ಅಂದ್ರೆ ಏನು? ಡಯಾಪ್ಟರ್ ಅಂತ ಕರಿತೀವಿ. ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಮೀಟರ್ ಡಯಾಪ್ಟರು, ಒಂದು ಡಯಾಪ್ಟರ್ ಅಂದರೆ ಎಷ್ಟು ಮೀಟರು, 0.5 ಡಯಾಪ್ಟರ್ ಅಂದರೆ ಎಷ್ಟು ಮೀಟರು, 0.5 ಮೀಟರ್ಗೆ ಎಷ್ಟು ಡಯಾಪ್ಟರ್ ಕೊಡ್ತಾರೆ, ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ರಿವಿಷನ್ ಮಾಡ್ಕೊಂಡೇ ಬೇಕಾಗುತ್ತೆ. ಹಾಗಾದರೆ ಈಗ ಪ್ರಿಸಮ್ ಲೆನ್ಸ್ ಎಲ್ಲಿ ಯೂಸ್ ಮಾಡಿರ್ತಾರೆ? ನೀವು ನೋಡ್ತಿರ್ತೀರಾ, ಈಗ ಕುಡ್ದವ್ರು ಹೇಳ್ತಿರ್ತಾರೆ, ಏನಂತಾರೆ, ನನಗೆ ಎರಡೆರಡು ಕಾಣಿಸ್ತೈತೆ ಎಲ್ಲನೂ ಅಂತ. ಅಂದರೆ ಕುಡ್ದಾಗ ಮಾತ್ರ ಅವ್ರಿಗೆ ಹಂಗೆ ಕಾಣಿಸ್ತಾ ಇರುತ್ತೆ. ಬಟ್ ಕೆಲವೊಬ್ರು ಮನುಷ್ಯರಿಗೆ ಏನಿರುತ್ತೆ ಅಂತಂದರೆ ಅವ್ರು ಹುಡ್ದಾಗಿಂದಾನೆ ಅಥವಾ ಜೆನೆಟಿಕ್ಸಿಂದ ಬಂದ್ಬಿಟ್ಟಿರುತ್ತೆ. ಏನಪ್ಪ ಅಂತಂದರೆ ಅವ್ರಿಗೆ ಏನೇ ವಸ್ತು ಕಂಡ್ರೂ ಎರಡೆರಡು ಥರ ಕಾಣಿಸ್ತಿರುತ್ತೆ. ಅದೊಂದು ಡಿಸಾರ್ಡರ್. ಆ ಥರ ಒಂದು ಮಕ್ಳುಗಳಿಗೆ ಆ ಥರ ಒಂದು ಹ್ಯೂಮನ್ ಬೀನ್ಸ್ಗೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕನ್ನಡಕದಲ್ಲಿ ಪ್ರಿಸಮ್ ಲೆನ್ಸ್ನ ಯೂಸ್ ಮಾಡಿರ್ತಾರೆ. ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಬರೀ ಒಬ್ಬರೇ ಅಂದರೆ ಒಂದೇ ಆಬ್ಜೆಕ್ಟು ಕಾಣೋಕ್ಕೆ ಶುರು ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಪ್ರಿಸಮ್ ಲೆನ್ಸ್, ಓಕೆನಾ. 23ನೇ ಕ್ವಶನ್. ಯೂಸಿಂಗ್ ಕ್ರ್ಯಾಕ್ಡ್ ಕ್ರಾಕರಿ ಟು ಗ್ರೋ ಸ್ಮಾಲ್ ಪ್ಲಾಂಟ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಒಡೆದ ಮಣ್ಣಿನ ಪಾತ್ರೆಗಳನ್ನು ಸಣ್ಣ ಸಸ್ಯಗಳನ್ನು ಬಳಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸೊ ಈಗ ಒಂದು ಪಾತ್ರೆ ಒಡೆದೋಗ್ಬಿಟ್ಟೈತಪ್ಪ, ಅದು ನಮಗೆ ಯೂಸ್ ಬರೋದೇ ಇಲ್ಲ. ಆ ಒಂದು ಪಾತ್ರೆನ ನಾವು ಪ್ಲಾಂಟಿಂಗಿಗೆ ಯೂಸ್ ಮಾಡ್ಬೋದು ಅಲ್ವಾ. ಸೊ ಈಗ ಮಣ್ಣಿನ ಇದೆ ಅಂದ್ಕೊಳ್ಳಿ, ಈಗ ಪಿಂಗಾಣಿದೇನಾದರೂ. ಸೊ ಈಗ ಒಂದು ನೀವು ಮಗ್ಗಲ್ಲಿ ಹಾಲು ಕೊಡಿರ್ತಿರ್ತೀರ, ಒಂದು ದೊಡ್ಡ ಮಗ್ಗೆ ಅಂದ್ಕೊಳ್ಳಿ. ಅಲ್ಲಿ ನಿಮ್ಮ ಮಗ್ಗದ ಹ್ಯಾಂಡ್ಲೇ ಕಿತ್ತೋಯ್ತು ಅಲ್ವಾ. ಈಗ ಮಗ್ಗದ ಹ್ಯಾಂಡ್ಲೇ ಕಿತ್ತೋಯ್ತು, ಕೈ ಇಟ್ಕೊಳ್ಳೋದೇ ಕಿತ್ತೋಗ್ಬಿಡ್ತು ಅಂದ್ಕೊಳ್ಳಿ. ಆವಾಗ ಸುಮ್ಮನೆ ಎಸಿಬೇಡಿ ಅದನ್ನು. ಅದಕ್ಕೇನು ಮಾಡಿ, ಒಂದು ಗಿಡನ ಏನಾದರೂ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿ, ಚಿಕ್ಕ ಗಿಡನೇ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿ. ಆ ಒಂದು ಎಕ್ಸಾಂಪಲ್ ನಿಮಗೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅದು ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳಿದ್ದಾರೆ ನಮಗೆ ಕ್ವಶನ್. ಸೊ ನಾವು ಒಂದು ವೇಸ್ಟ್ ಮೆಟೀರಿಯಲ್ನ ಯೂಸ್ಫುಲ್ ಮೆಟೀರಿಯಲ್ ಮಾಡ್ತೀವಿ ಅಂದರೆ ನಮಗೆ 3 ಗೊತ್ತಿರಬೇಕು. 3R ಅಂತ ಹೇಳ್ತೀವಿ. ಒಂದು ರೀಸೈಕಲ್ ಗೊತ್ತಿರಬೇಕು, ಒಂದು ರೀಯೂಸ್ ಗೊತ್ತಿರಬೇಕು, ಮತ್ತು ರೆಫ್ಯೂಸ್ ಅಂದರೆ ಮತ್ತೆ ಆ ಒಂದು, ಅಥವಾ ಪ್ಲಾಸ್ಟಿಕ್, ಫಾರ್ ಎಕ್ಸಾಂಪಲ್ ಈಗ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತ ಇರ್ತೀವಿ. ಪ್ಲಾಸ್ಟಿಕ್ ಬ್ಯಾಗ್ ನಾವು ಮತ್ತೆ ರಿಯೂಸ್ ಮಾಡ್ತೀವಾ? ಹೌದು, ನಾವು ರಿಯೂಸ್ ಮಾಡ್ತೀವಿ, ಮತ್ತು ರೆಫ್ಯೂಸ್ ಕೂಡ ಮಾಡ್ತೀವಿ. ಮತ್ತು ಪ್ಲಾಸ್ಟಿಕ್ ಬ್ಯಾಗ್ನ ಏನು ಮಾಡ್ತಿದ್ದೀವಿ? ರೀಸೈಕಲ್ನು ಮಾಡ್ತಿದ್ದೀವಿ. ಆದರೆ ಇದೆಲ್ಲ ಮಾಡಿದ್ರೆ ನಮಗೇನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಓಕೆನಾ. ಅದೇ ಥರ ನಾವು ಜೂಟ್ ಬ್ಯಾಗ್ನ ಬಳಸಿದ್ರೆ ಅದು ಬಯೋಡಿಗ್ರೇಡೇಬಲ್ ಆಗುತ್ತೆ, ಬಯೋಡಿಗ್ರೇಡೇಬಲ್ ವೇಸ್ಟು, ಮತ್ತು ರಿಯೂಸ್ನು ಮಾಡ್ಬೋದು. ಸಿಂಗಲ್ ಟೈಮ್ ಯೂಸ್ ಅಲ್ವಾ, ಪ್ಲಾಸ್ಟಿಕ್ ಒಂದೊಂದು ಸಿಂಗಲ್ ಟೈಮು ಯೂಸ್ ಇರುತ್ತೆ, ಒಂದು ಡಬಲ್ ಟೈಮು ಯೂಸ್ ಇರುತ್ತೆ, ಸರಿನಾ. ಈ ಥರನ ನಾವು 3R ಅಂದರೆ 3 ರೂಲ್ ಅಂತ ಕರಿತೀವಿ, 3R ಅಂತ ಕರಿತೀವಿ.
ಸರಿನಾ. ಬಟ್ ಈ ಥರ ಒಂದು ಒಡೆದೋಗಿರೋಂಥ ಪಾಟರಿಯಲ್ಲಿ ಮತ್ತೆ ಪ್ಲಾಂಟ್ಸ್ಗಳನ್ನ ಬೆಳೆಸಿದ್ರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ರೀಪರ್ಪೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೀಪರ್ಪೋಸ್ ಅಂತ ಕರಿತೀವಿ, ಸರಿನಾ. ಯಾಕೆ ರೀಪರ್ಪೋಸ್ ಅಂದರೆ ಹೊಸ ಉದ್ದೇಶಕ್ಕಾಗಿ ಅದನ್ನು ಮರುಬಳಕೆ ಮಾಡ್ತಾ ಇದ್ದೀವಿ. ಮೊದಲೇನು ಕುಡಿತು ಏನು ಮಾಡ್ತಿದ್ವಿ? ಹಾಲು ಕುಡಿಯೋಕ್ಕೆ ಯೂಸ್ ಮಾಡ್ತಿದ್ವಿ ಮಗ್ನ. ಇವಾಗ ಏನು ಮಾಡ್ತಿದ್ವಿ? ಅದನ್ನು ಗಿಡ ಬೆಳೆಸೋಕ್ಕೆ ಯೂಸ್ ಮಾಡ್ತಿದ್ವಿ. ನೋಡಿದ್ರ ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ಎಕ್ಸಾಮಲ್ಲಿ ಅಂತ. ಸೊ ಆಪ್ಷನ್ನ ನಾವು ಕ್ಲಿಯರಾಗಿ ನೋಡಬೇಕು, ಓಕೆನಾ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಪ್ರೆಗ್ನೆನ್ಸಿ ಲೀಸ್ಟ್ಲಿ ಲೈಕ್ ಟು ಅಕರ್? ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಗರ್ಭಧಾರಣೆಯಾಗುವ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತದೆ? ಸೊ ಈಗ ಯಾವಾಗ ಪ್ರೆಗ್ನೆನ್ಸಿ ಅಕ್ಕರ್ ಆಗೋಕ್ಕೆ ಕಡಿಮೆ ಚಾನ್ಸಸ್ ಇರುತ್ತೆ ಅಂದರೆ ಆಪ್ಷನ್ಸ್ ಪ್ರಕಾರ ನೋಡೋಣ, ಓಕೆನಾ. ಎಗ್ ನಾಟ್ ರಿಲೀಸ್ಡ್ ಫ್ರಮ್ ದ ಓವರಿ, ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗದಿರುವುದರಿಂದನೂ ಆಗುತ್ತೆ, ಓಕೆನಾ. ಈಗ ಓವರಿ ಏನಾದರೂ ಎಗ್ ರಿಲೀಸ್ ಮಾಡಿಲ್ಲ ಅಂದರೆ ಹೇಗೆ ಫರ್ಟಿಲೈಸೇಷನ್ ಆಗುತ್ತಪ್ಪ? ಅಲ್ವಾ. ನೆಕ್ಸ್ಟ್ ಆಪ್ಷನ್ ನೋಡ, ಎಂಬ್ರಿಯೋ ಇಂಪ್ಲಾಂಟ್ಸ್ ಇನ್ ದ ಯೂಟರಸ್. ಈ ಎಂಬ್ರಿ ಅಂದರೆ ಭ್ರೂಣವು ಗರ್ಭಾಶಯದಲ್ಲಿ ಅಂಟಿಕೊಳ್ಳುವುದು. ಈ ಅಂಟಿಕೊಳ್ಳುವುದು ಅಂದರೆ ಏನಾಗುತ್ತೆ? ಆಫ್ಟರ್ ಫರ್ಟಿಲೈಸೇಷನ್ ಅಲ್ವಾ. ಫರ್ಟಿಲೈಸೇಷನ್ ಆದಮೇಲೆ ತಾನೇ ಇದು ಆ ಒಂದು ಫೀಟಸ್ ಅಂದರೆ ಎಂಬ್ರಿಯೋ ಬಂದು ಯೂಟರಸ್ ಅಲ್ಲಿ ಅಂಟ್ಕೊಳ್ಳೋದು ಅಥವಾ ಪ್ಲಾಂಟ್ ಆಗೋದು. ಸೊ ಇದು ಆಪ್ಷನ್ ಬಿ ಇಸ್ ದ ತಪ್ಪು. ಯಾಕಂದರೆ ಇದು ಪ್ರೆಗ್ನೆನ್ಸಿ ಆದಮೇಲೆ ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳುತ್ತೆ ಇದು ಆಪ್ಷನ್ನು. ಫರ್ಟಿಲೈಸೇಷನ್ ಹ್ಯಾಪನ್ಸ್ ಇನ್ ದ ಓವಿಡಕ್ಟ್. ಅಂಡೋವಿನಲ್ಲಿ ಫಲವತ್ತೀಕರಣ ನಡೆಯುವುದು. ಸೊ ಇಲ್ಲಿ ಏನಕ್ಕಾಗ್ತೈತೆ? ಫರ್ಟಿಲೈಸೇಷನ್ ಆಗುತ್ತೆ. ಸೊ ಓವಿಡಕ್ಟ್ ಅಂದರೆ ಏನು? ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಈಗ ಓವರಿ ಎಗ್ ರಿಲೀಸ್ ಆದಾಗ ಸ್ಪರ್ಮ್ ಎಲ್ಲೂ ಹೋಗುತ್ತೆ. ಓವರಿ ಅಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಅಲ್ಲೇ ಹೋಗಲ್ವಾ? ಎಗ್ಗು ಫ್ಯೂಸ್ ಆಗೋದು, ಎಗ್ಗು ಮತ್ತು ಝೈಗೋಟು ಸಾರಿ ಸ್ಪರ್ಮು ಝೈಗೋಟು ಫ್ಯೂಸ್ ಆಗಿ ಓವರಿ ಮತ್ತು ಸ್ಪರ್ಮು ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗೋದು. ಸೊ ಇದು ಫರ್ಟಿಲೈಸೇಷನ್ ಬಗ್ಗೆನೇ ಮಾತಾಡ್ತಿದೆ. ಸ್ಪರ್ಮ್ ಮೀಟ್ಸ್ ಎಗ್ ಇನ್ ದ ಯುಟರಸ್. ಓಕೆ, ಯುಟರಸಲ್ಲಿ ಮೀಟ್ ಆದಾಗ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುತ್ತೆ. ಸೊ 3 ಆಪ್ಷನ್ ಏನು ಹೇಳ್ತಿದೆ? 3 ಕೂಡ ಫರ್ಟಿಲೈಸೇಷನ್ ಆದಮೇಲೆ ಅಥವಾ ಆಗೋ ಚಾನ್ಸಸ್ನೇ ಮಾತಾಡ್ತಿದೆ. ಬಟ್ ಎಗ್ಗೇನ ರಿಲೀಸ್ ಆಗಿಲ್ಲ ಅಂದರೆ ನಮ್ಗೇನು ಕೇಳ್ತಿದ್ರೆ? ಪ್ರೆಗ್ನೆನ್ಸಿ ಲೀಸ್ ಲೈಕ್ ಟು ಅಕ್ಕರ್, ಗರ್ಭಧಾರಣೆಯ ಸಾಧ್ಯತೆ ಅತ್ಯಂತ ಕಡಿಮೆ ಅಂತ ಕೇಳ್ತಿದ್ದಾರೆ. ಯಾವಾಗ ಕಡಿಮೆ ಅಂದರೆ ಎಗ್ಗೆ ರಿಲೀಸ್ ಆಗಿಲ್ಲ ಅಂದರೆ ಫರ್ಟಿಲೈಸೇಷನ್ ಹೇಗಾಗುತ್ತೆ? ಫರ್ಟಿಲೈಸೇಷನ್ ಆಗಿಲ್ಲ ಅಂದರೆ ಪ್ರೆಗ್ನೆನ್ಸಿ ಹೇಗಾಗ್ತಾರಪ್ಪ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Which of the following statement is correct about the direction of the magnetic field lines inside the current carrying solenoid? ಕರೆಂಟ್ ಕ್ಯಾರಿಂಗ್ ಸಾಲನೈಡ್. ನಾನು ಸಾಲನೈಡ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೀನಿ. ಒಂದು ಕಬ್ಬಿಣಕ್ಕೆ ಒಂದು ಕಾಪರ್ ವೈರ್ನ ಸುತ್ತಬಿಟ್ಟು ಅದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಇದೇನಂತ ಕರಿತೀವಿ? ಸಾಲನೈಡ್ ಅಂತ ಕರಿತೀವಿ, ಓಕೆನಾ. ಕಾನ್ಸೆಪ್ಟ್ ಹೇಳ್ತೀನಿ, ಆನ್ಸರು ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು. ಈಗ ಸಾಲನೈಡು, ಈ ಸಾಲನೈಡಿಗೆ ಕರೆಂಟ್ ಪಾಸ್ ಮಾಡ್ತೀವಿ. ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತಪ್ಪ? ಈ ಸಾಲನೈಡಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಈ ಮ್ಯಾಗ್ನೆಟಿಕ್ ಫೀಲ್ಡು ಸಾಲನೈಡ್ ಈಚೆಗಡೆ ಏನಾಗುತ್ತೆ ಅಂತಂದರೆ ನಾರ್ತ್ ಸೌತ್ ಪೋಲ್ಗೆ ಅದೇನಾಗುತ್ತೆ? ಮ್ಯಾಗ್ನೆಟ್ ಅಂದರೆ ಪವರು ರನ್ ಆಗ್ತಾ ಇರುತ್ತೆ. ಬಟ್ ಒಳಗಡೆ ಏನಾಗಿರುತ್ತೆ? ಕರೆಂಟು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ವೇ ಅಲ್ಲಿ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಲ್ಲಿ ಸಾಲನೈಡ್ ಒಳಗಡೆ ಆ ಒಂದು ರಾಡ್ ಇರುತ್ತಲ್ಲ, ಐರನ್ ರಾಡು, ಅದ್ರ ಒಳಗಡೆ ಪ್ಯಾರಲಲ್ ಕರೆಂಟ್ ಫ್ಲೋ ಆಗಿ ಹೋಗ್ತಾ ಇರುತ್ತೆ. ಅಂದರೆ ಇದು ಸಾಲನೈಡ್ ಅಂತ ಅಂದರೆ ಕರೆಂಟ್ ಒಳಗಡೆ ಏನಿರುತ್ತೆ? ಒಳಗಡೆ ಪ್ಯಾರಲಲ್ ಆಗಿರುತ್ತೆ. ಈ ಪ್ಯಾರಲಲ್ ಮೂವ್ಮೆಂಟ್ ಹೇಗಿರುತ್ತೆ ಅಂತಂದರೆ ಸೌತ್ ಟು ನಾರ್ತ್ ಪೋಲ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಬಟ್ ಈಚೆಗಡೆ ಮೂವ್ಮೆಂಟ್ ಏನಿರುತ್ತೆ? ನಾರ್ತ್ ಟು ಸೌತ್ ಪೋಲ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಸರಿನಾ. ಇದಿಷ್ಟು ಕಾನ್ಸೆಪ್ಟು ನಾನು ಮುಂಚೆನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಆನ್ಸರ್ ಮಾಡಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ RRB ನೆಕ್ಸ್ಟ್ ಟೆಕ್ನಿಷಿಯನ್ ಎಕ್ಸಾಮ್ಗೆ ಕಂಪ್ಲೀಟ್ ಇನ್ನು 2 ಮಂತ್ಸ್ ಗ್ಯಾಪ್ ಇದೆ, ಕಂಪ್ಲೀಟಾಗಿ ಎಲ್ಲನೂ ಮಾಡಿ ಈ ಸಲ RRB ಟೆಕ್ನಿಷಿಯನಲ್ಲಿ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸೇ ಜಾಸ್ತಿ ಇರಬೇಕು ಅನ್ನೋದೇ ನಮ್ಮ ಗುರಿ. ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತೀರಿ. ಸ್ಟಡಿ ವೆಲ್. ಮತ್ತು ಇನ್ನು 5 ದಿವಸ ಟೈಮ್ ಐತೆ, ಜಾಸ್ತಿ ಎಲ್ಲೂ ಟೈಮ್ ಫೋಕಸ್ ಮಾಡಬೇಡಿ. ನಿಮ್ಮ ಜಾಸ್ತಿ ಫ್ರೀಕ್ವೆಂಟ್ ರಿವಿಷನ್ಸು ನಿಮಗೆ ಬಹಳ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನಿಮ್ಮೊಂದಿಗೆ ನಾಳೆ ಸಂಜೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.